ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯೇಯಾನ್ಯತಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಭೃತಾಂ ಯಥಾ ವಿನಿಮಯೋ ಯತ್ರ ರತಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾಂಡುರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂಭರೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂಭರೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸ್ವಸ್ತ್ಯಸ್ತು ಅಶೇಷತಾಂ ಸನ್ಮಂಗಲಾನಿ ಸಂಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ಮಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋ ತನಪಟೋದರೇ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಸಪ್ತಮಸ್ಕಂದೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹಿರಣ್ಯಕಶ್ಯಪು ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಒಲಿಸಿ ಅದ್ಭುತವಾದ ತನ್ನ ಇಚ್ಛೆಗೆ ಇದ್ದ ಎಲ್ಲ ವರಗಳನ್ನು ತಾನು ಕೇಳಿ ಪಡೆದು ಭಾರೀ ಉನ್ಮತ್ತನಾಗಿದ್ದಾನೆ. ಮೊದಲಿಗೇನೆ ಶಕ್ತಿ ಸಾಮರ್ಥ್ಯಗಳು ಹೆಚ್ಚು, ಅದರಲ್ಲಿಯೂ ತಪಸ್ಸನ್ನು ಮಾಡಿ ವರವನ್ನು ಕೇಳಿ ಇನಬಹಾ ಪರಾಕ್ರಮವನ್ನು ಹೊಂದಿ ಎಲ್ಲ ಲೋಕದ ಮೇಲೆ ತಾನು ಆಧಿಪತ್ಯವನ್ನು, ಒಡೆತನವನ್ನು, ಎಲ್ಲರ ಮೇಲೆ ಅಧಿಕಾರವನ್ನು, ಎಲ್ಲರ ಸ್ವತ್ತನ್ನು ತಾನು ಪಡೆದಿದ್ದಾನೆ. ಇಷ್ಟು ಅದ್ಭುತವಾದ ಪರಾಕ್ರಮವನ್ನು ಪಡೆದು ತಾನು ಸ್ವರ್ಗದ ಮೇಲೆ ಆಕ್ರಮಣವನ್ನು ಮಾಡಿ ಎಲ್ಲ ದೇವತೆಗಳನ್ನು ಓಡಿಸಿ ತನ್ನ ದಾಸರನ್ನಾಗಿ ಮಾಡಿಕೊಂಡಿದ್ದಾನೆ. ಅವನಿಗೆ ಅಧೀನವಾಗದೇ ಇದ್ದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಅವನಿಗೆ ಅಧೀನವಾಗದೇ ಇದ್ದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಷ್ಟು ಘೋರ ಪರಾಕ್ರಮವನ್ನು ಪಡೆದ ಆ ಹಿರಣ್ಯಕಶ್ಯಪು ಕೇವಲ ಒಂದು ತಪಸ್ಸಿನಿಂದ, ಆ ತಪಸ್ಸು ಸಾಮಾನ್ಯವಾದದ್ದಲ್ಲ. 16,000 ವರ್ಷಗಳ ಕಾಲ ಏಕಾಗ್ರ ಮನಸ್ಕವಾಗಿ ಏಕಾಗ್ರ ಚಿತ್ತದಿಂದ ತಾನು ಘೋರವಾದ ತಪಸ್ಸನ್ನು ಮಾಡಿದ್ದಕ್ಕೆ ಈ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಆಗ ದೇವತೆಗಳೆಲ್ಲ ಹೋಗಿ ಮತ್ತೇನು ಉಪಾಯ, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ನೇರವಾಗಿ ಪ್ರಾರ್ಥನೆ ಮಾಡುವಂತೆ ಇಲ್ಲ. ಹಾಗಾಗಿ ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಎಲ್ಲ ದೇವತೆಗಳು ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಬಂದು ಹೇಳಿದ್ದಾನೆ, ನಾನು ಎಲ್ಲ ಗೊತ್ತಿದೆ, ಎಲ್ಲ ನೋಡಿದ್ದೇನೆ, ಎಲ್ಲ ತಿಳಿದಿದ್ದೇನೆ. ನೀವು ಯಾವುದಕ್ಕಾಗಿ ಬಂದಿದ್ದೀರೋ ಆ ಉಪಾಯಕ್ಕೆ ನಾನೇ ಬಂದು ಅವತಾರ ಮಾಡ್ತೇನೆ, ಅವನಿಗೆ ಸಂಹಾರ ಮಾಡುತ್ತೇನೆ. ಅವನ ಹೊಟ್ಟೆಯಲ್ಲಿ ಹುಟ್ಟು ಬರುವಂತಹ ನನ್ನ ಭಕ್ತನಿದ್ದಾನೆ ಪ್ರಹ್ಲಾದ. ಆ ಪ್ರಹ್ಲಾದನಿಗೆ ಯಾವಾಗ ತೊಂದರೆ ಕೊಡ್ತಾನೋ ಆಗ ಇವನ ತಪಸ್ಸು ಹಾಳಾಗ್ತದೆ. ಆಗ ನನ್ನ ವಚನ ಇದೆ, ದೇವತೆಗಳಿಗೆ, ವೇದಕ್ಕೆ, ಬ್ರಾಹ್ಮಣರಿಗೆ, ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರಲ್ಲ ಆ ತೊಂದರೆ ಕೊಡುವ ವ್ಯಕ್ತಿಯನ್ನು ನಾನು ಬಂದು ಅವತಾರ ಮಾಡಿ ಸಂಹಾರ ಮಾಡ್ತೇನೆ ಅಂತ ನನ್ನ ವಚನ. ಹಾಗಾಗಿ ಆ ವಚನಕ್ಕೆ ಕಟ್ಟು ಬಿದ್ದು ನಾನು ಬಂದು ಅವನನ್ನು ಸಂಹಾರ ಮಾಡ್ತೇನೆ. ತಪೋನಿಷ್ಠೇನ ಭವತಾ ಜಿತೇಹಂ ಅಂತ ಆ ಬ್ರಹ್ಮದೇವರಿಗೆ ಆ ಮಾತನ್ನು ಹೇಳಿದಾಗ ಬ್ರಹ್ಮದೇವರೆಲ್ಲ ದೇವತೆಗಳಿಗೆ ಹೇಳ್ತಾರೆ. ಆಗ ಸಮಾಧಾನ ಆಗ್ತದೆ. ಸಮಾಧಾನ ಆದಾಗ ಆಯಿತು, ಎಷ್ಟು ದಿನ ಅವನ ವ್ಯಾಪಾರ ನಡೀತದೆ, ಆ ಮುಂದೆ ಭಗವಂತ ಬಂದು ಅವನನ್ನು ಸಂಹಾರ ಮಾಡ್ತಾನೆ, ಏನು ಚಿಂತೆ ಇಲ್ಲ ಅಂತ ಹೇಳಿದಾಗ ಸರಿ ಆಗಲಿ ಅಂತ ದೇವತೆಗಳೆಲ್ಲ ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದಾಗ ಒಂದು ದಿನ ಏನಾಗ್ತದೆ, ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಬಹಳ ಸ್ವಾಗತ ಆಗ್ತದೆ. ಸ್ವಾಗತ ಆದಾಗ ಬಸರಿ ಇದ್ದಾಳಂತೆ ಗೊತ್ತಾಗ್ತದೆ.
ಆಗ 4 ಜನ ಮಕ್ಕಳನ್ನು ಪಡಿತಾಳೆ. ಅದರಲ್ಲಿ ಉತ್ತಮ ಶ್ರೇಷ್ಠ ಭಕ್ತ ತೇಜಸ್ವಿ ಅವನು ಪ್ರಹ್ಲಾದ. ಹುಟ್ಟಿದಾರಭ್ಯ ಬಹಳ ಉತ್ತಮ ವ್ಯಕ್ತಿತ್ವವನ್ನು ಪಡೆದವನು. ನೇರವಾಗಿ 4-5 ವರ್ಷ ಆಗ್ತದೆ. ಆವಾಗ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವ ಸರ್ವಭೂತಾನಾಂ. ಎಲ್ಲರಿಗೆ ಸ್ವಲ್ಪ ಸಮಾಧಾನ. ದೇವರು ಹೇಳಿಕೊಟ್ಟಿದ್ದ ಪ್ರಹ್ಲಾದ ಅವತಾರ ಮಾಡಿದ ಮೇಲೆ ಅವನಿಗೆ ಇವನು ಪೀಡೆಗಳನ್ನು ಕೊಡ್ತಾನೆ, ಕಷ್ಟಗಳನ್ನು ಕೊಡ್ತಾನೆ. ಆಗ ನಾನು ಬಂದು ಅವತಾರ ಮಾಡಿ ಅವನನ್ನು ಸಂಹಾರ ಮಾಡ್ತೇನೆ ಅಂತ ಭಗವಂತ ವಚನ ಕೊಟ್ಟಿದ್ದಾನೆ ಬ್ರಹ್ಮದೇವರ ದ್ವಾರ. ಹಾಗಾಗಿ ಪ್ರಹ್ಲಾದ ಹುಟ್ಟಿದ್ದಾನೆ. ಅಂದರೆ ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಹೊತ್ತು ಆ ಹಿರಣ್ಯಕಶಿಪುವಿಂದ ದಾಟಿ ಕಳೆಯುವುದಕ್ಕೆ ಎಲ್ಲ ದೇವತೆಗಳಿಗೆ ಸಮಸ್ಯೆ ಆಗಿದಂತೆ. ಅಷ್ಟು ಪೀಡೆಯನ್ನು ಕೊಟ್ಟಿದ್ದಾನೆ. ಇವನು ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವ ಸರ್ವಭೂತಾನಾಂ ಏಕ ಪ್ರಿಯ ಸುಹೃತ್ತಮ ದಾಸವತ್ ಸನ್ನಿತಾಂಗಾಂಗ್ರಿ ಪಿತೃವತ್ ದೀನವತ್ಸಲ ಭಾತೃವತ್ ಸದೃಶೋ ಸ್ನಿಗ್ಧ ಗುರುಶ್ವೈಶ್ವರ ಭಾವನಃ. ಬಹಳ ಮಹತ್ವದ ಗುಣಗಳನ್ನು ನಾವು ಭಾಗವತವನ್ನು ಪ್ರತಿ ಬಾರಿ ಕೇಳುತ್ತೇವೆ. ಈ ಸಪ್ತಮಸ್ಕಂದ ಭಾಗವತವನ್ನು ಅದರಲ್ಲಿಯೂ ಈ ನರಸಿಂಹ ಜಯಂತಿ ನಿಮಿತ್ತವಾಗಿ ಈಗಾಗಲೇ 7-8 ವರ್ಷಗಳ ಕಾಲ ಕೇಳ್ತಾ ಬಂದಿದ್ದೇವೆ. ಒಟ್ಟಾರೆ ಇಲ್ಲಾಗಲಿ ಅಲ್ಲಾಗಲಿ ಎಲ್ಲ ಕಡೆ ಕೇಳ್ತಾ ಬಂದಿದ್ದೇವೆ. ಕೆಲವು ವರ್ಷಗಳು ತಪ್ಪಿರಬೇಕು. ಅಂತೂ ಒಟ್ಟಾರೆ ಪ್ರತಿ ಬಾರಿಯೂ ನಾವು ಕೇಳ್ತಾ ಬಂದಿದ್ದೇವೆ. ಕೇಳಿದಾಗೆಲ್ಲ ದೇವರ ಮಹಿಮೆ ನಮಗೆ ತಿಳಿತಾ ಹೋಗ್ತದೆ. ತಿಳಿದಷ್ಟು ದೇವರಲ್ಲಿ ಹೆಚ್ಚು ಭಕ್ತಿ ಬರ್ತಾ ಹೋಗಬೇಕು. ಅಡುಗೆ ಮಾಡೋರು ಇರ್ತಾರೆ, ಹೋಳಿಗೆ ಒಂದೇ ಬಾರಿ ಕಲಿತಿರ್ತಾರೆ, ಸ್ವಲ್ಪ ಗಟ್ಟಿ ಮಾಡ್ತಾರೆ, ಅಥವಾ ಬಿರುಸು ಆಗಿರ್ತವೆ, ಹಸಿ ಬಿಸಿ ಆಗಿರ್ತದೆ. 2ನೇ ಬಾರಿ ಮಾಡಿದಾಗ ಸ್ವಲ್ಪ ಹೆಚ್ಚು ಕಲಿತಾರೆ. ಹಾಗೆ ಮಾಡ್ತಾ 30-40 ಬಾರಿ ವರ್ಷಾನುಗಟ್ಟಲೆ ಮಾಡ್ತಾ ಬಂದಾಗ ಆಮೇಲೆ ಕೊನೆಗೆ ರೇಷ್ಮೆ ಆಗ್ತಾವೆ, ಹೋಳಿಗೆ ಆಗೋದಿಲ್ಲ. ಅದು ಮಾಡಿದ ರೂಢಿ ಮೇಲೆ ಅದರೊಳಗೆ ತಾನು ನಿಪುಣನಾಗ್ತಾ ಹೋಗ್ತಾನೆ. ಹಾಗೆ ಭಗವಂತನ ಕಥೆಗಳನ್ನು ಕೇಳ್ತಾ ನಾವು ಹೋದಂತೆ ನಮ್ಮಲ್ಲಿ ಭಕ್ತಿ ಹೆಚ್ಚಾಗಲಿಲ್ಲ ಅಂತ ಆದರೆ ಅಡಿಗೆವನ್ಕಿಂತ ನಾವು ಅತಿಯಾಗಿದ್ದೇವೆ ತಳಗೆ ಅಂತ ಅರ್ಥ. ಅಡಿಗೆಯವರು ಶ್ರೇಷ್ಠರೇ. ಹೇಳೋ ತಾತ್ಪರ್ಯ ಏನಂದರೆ ಅವರು ಕಲಿತು ಮಾಡಿ ಮುಂದೆ ಬಂದರು. ಹಾಗೆ ನಾವು ಕಲಿತು ಮಾಡಿ ಮುಂದೆ ಬರಬೇಕು. ದೇವರಲ್ಲಿ ಭಕ್ತಿ ಹೆಚ್ಚಾಗಬೇಕು, ದೇವರಲ್ಲಿ ವಿಶ್ವಾಸ ಹೆಚ್ಚಾಗಬೇಕು, ದೇವರಲ್ಲಿ ಸ್ವಾಮಿತ್ವ ಭಾವನೆ ಹೆಚ್ಚು ಬರಬೇಕು. ಇದು ಹೆಚ್ಚು ಬಂದಂತೆ ನಾವು ಶ್ರವಣ ಮಾಡಿದ್ದಕ್ಕೆ ಸಾರ್ಥಕ ಇದೆ, ಫಲ ಇದೆ. ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ. ಬ್ರಹ್ಮಣ್ಯ ಶೀಲ ಸಂಪನ್ನ, ಬ್ರಾಹ್ಮಣರ ಮೇಲೆ ಅತಿಯಾದ ವಿಶ್ವಾಸ. ಅವ್ರು ಏನು ಹೇಳ್ತಾರೋ ಅದು ವೇದವಾಕ್ಯ ಅಂತ ತಾನು ಬ್ರಾಹ್ಮಣರ ಮೇಲೆ ವಿಶ್ವಾಸ. ಶೀಲ ಸಂಪನ್ನ, ಸಚ್ಚಾರಿತ್ರ್ಯ. ಯಾವುದನ್ನು ಯಾವ ಹೊತ್ತಿಗೆ ಏನು ಮಾಡಬೇಕೋ ಅದನ್ನು ಮಾಡೇ ತೀರುವನು ವ್ಯಕ್ತಿ. ಇಷ್ಟು ಅದ್ಭುತ ವ್ಯಕ್ತಿತ್ವವನ್ನು ಪಡೆದು ಬಹಳ ಕಠಿಣ ಇದೆ. ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಆ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ಮಾಡಬೇಕು, ಮಾಡ್ತಾನೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧಃ, ನಿರಂತರವಾಗಿ ಸತ್ಯ ಮಾತನಾಡೋದು. ಸತ್ಯವನ್ನು ಮಾತನಾಡಿದರೆ ನಾನು ಸಮಸ್ಯೆಗೆ ಒಳಗಾಗ್ತೇನೆ, ಹಾಗಾಗಿ ಸತ್ಯ ಮಾತನಾಡದೆ ತಪ್ಪಿಸಿಕೊಳ್ಳಬಹುದು ಅಂತ ಅವನಿಗೆ ಯಾವ ವಿಷಯದಲ್ಲಿಯೂ ಯಾವ ಕಾಲಕ್ಕೂ ಅವನಿಗೆ ಅಂಜಿಕೆನೇ ಇಲ್ಲ. ಸದಾಕಾಲ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ. ಜಿತೇಂದ್ರಿಯ, ಎಲ್ಲ ಇಂದ್ರಿಯವನ್ನು ಗೆಲ್ಲುವುದು. ಯಾವುದು ಸರಳಿದೆ ಈ ಗುಣಗಳನ್ನು ಪಡೆಯುವುದರೊಳಗೆ. ಆದರೆ ಅದನ್ನು ಕಷ್ಟಪಟ್ಟು ನಾವು ಸಾಧಿಸಿಕೊಳ್ಳುವುದು ಮಹತ್ವದ್ದಿದೆ. ಜಿತೇಂದ್ರಿಯ. ಅಡಿಗೆ ಮಾಡಿರ್ತಾರೆ, ಉಪ್ಪು ಜಾಸ್ತಿ ಆಗಿರ್ತದೆ, ಬೈದ್ಬಿಡ್ತೇವೆ. ಎಷ್ಟು ಉಪ್ಪು ಹಾಕಿದ್ದಿ, ಏನಾಗಿದೆ? ಒಂದು ದಿವಸ ಹಾಗೆ ತಿನ್ಬೇಕು, ಏನಾಗೋದಿಲ್ಲ. ಉಪ್ಪು ಕಮ್ಮಿ ಆದಾಗೂ ಹಾಗೆ ತಿನ್ಬೇಕು, ಉಪ್ಪು ಜಾಸ್ತಿ ಆದಾಗೂ ಹಾಗೆ ತಿನ್ಬೇಕು ಅಂಥೇಳಿ ಅವ್ರಿಗೆ ಹೇಳೇಬಾರ್ದು ಅಂತಲ್ಲ, ದಿಢೀರಂತ ಬೈಬಾರ್ದು. ಸಹನೆ ಮಾಡ್ಕೋಬೇಕು ಮನುಷ್ಯ. ಖಾರ ಆದಾಗ, ಉಪ್ಪಾದಾಗ, ಸಿಹಿ ಆದಾಗ ಏನಾದರೂ ಮನುಷ್ಯ ಸಹನೆ ಮಾಡಿಕೊಂಡ ಅಂತ ಆದರೆ ಅಷ್ಟೇ ಅವನಿಗೆ ಸಹನಶೀಲತಾ ಇದೆ. ಇನ್ನೊಂದು ಕುರಿಸಿ ತುಂಬ ಅಷ್ಟೇ ಅವನಿಗೆ ಸಹನಶೀಲತಾ ಇದೆ ಅಂತ ಅರ್ಥ. ಅಷ್ಟೇ ಅವನಿಗೆ ಇಂದ್ರಿಯ ವಶವಾಗಿದೆ ಅಂತ ಅರ್ಥ. ಆದ ಕೂಡಲೇ ಒಬ್ಬರು ನೋಡ್ರಿ, ಕೆಲವರು ಎಷ್ಟು ಉಪ್ಪು ಹಾಕಿರಿ ಅಂತ ಬೈದೇ ಬಿಡ್ತಾರೆ, ಎಷ್ಟು ಖಾರ ಹಾಕಿರಿ, ಏನು ಸತ್ವಿಲ್ಲ ಅಡಿಗೆ ಒಳಗೆ. ಹೀಗೆ ಕೇವಲ ಅಡಿಗೆ ಅಲ್ಲ, ಯಾವ ಪದಾರ್ಥದಲ್ಲಿಯೂ ಕೂಡ ಅವನಿಗೆ ಆ ಪದಾರ್ಥವನ್ನು ಗೆಲ್ಲಬೇಕು ಅಂದರೆ ಆ ಪದಾರ್ಥದಿಂದ ಆಗುವ ಕಷ್ಟ ಸಹನೆ ಮಾಡಬೇಕು. ಯಾವುದೇ ಪದಾರ್ಥ ಇರಲಿ, ಬಿಸಿಲಿನಿಂದ ಬಿಸಿಲು ಅಂತ ಒದ್ದಾಡ್ತಾನೆ ಮನುಷ್ಯ. ಥಂಡಿ ಇದ್ದಾಗ ಏನಪ್ಪ ಬಿಸಿಲೇ ಇಲ್ಲ ಅಂತಂತ, ಥಂಡಿ ಇದ್ದಾಗ ಬಿಸಿಲಿಲ್ಲ ಅಂತಾನೆ, ಬಿಸಿಲಿದ್ದಾಗ ಥಂಡಿ ಇಲ್ಲ ಅಂತಾನೆ. ಹಾಗಂತಕ್ಕದ್ದಲ್ಲ. ಯಾವ ಪರಿಸ್ಥಿತಿ ಬಂದರೂ, ಯಾವ ಅವಸ್ಥೆ ಇದ್ದರೂ ಅದನ್ನು ಸಹನೆ ಮಾಡುವ ತೀಕ್ಷ್ಣವಾದಂತಹ ಒಂದು ತಪಸ್ಸು ತಾನು ರೂಢಿ ಮಾಡಿಕೊಳ್ಳೋದು ಮನುಷ್ಯ.
ಯಾವುದೇ ಪರಿಸ್ಥಿತಿ ಒಳಗೆ. ಇದು ಜಿತೇಂದ್ರಿಯನಾಗ್ತಾನೆ. ಆತ್ಮವ ಸರ್ವಭೂತಾನ, ತನ್ನನ್ನು ತಾನು ಪ್ರೀತಿ ಮಾಡಿಕೊಳ್ತಾನೆ. ತನಗೆ ಗಾಯವಾಯಿತು, ಬಿದ್ದ, ಬಲ ಮಚ್ಚಿಕೊಳ್ತಾನೆ, ಔಷಧಿ ಮಾಡಿಕೊಳ್ತಾನೆ, ಡಾಕ್ಟರ್ ಕಡೆ ಹೋಗಿ ಬರ್ತಾನೆ. ಹಾಗೆ ತನ್ನ ಜನರಿಗಾದಾಗಲೂ ತಾನು ಮಾಡಬೇಕು. ತನ್ನ ಆಪ್ತಮಿತ್ರ, ಇಷ್ಟರ ಬಂಧು ಬಾಂಧವರಿಗೂ ಕೂಡ ಈ ಸಮಸ್ಯೆ ಆದಾಗ ಅವರು ನನ್ನವರು, ನನ್ನನ್ನು ಹೇಗೆ ನಾನು ನೋಡಿಕೊಳ್ಳುತ್ತೇನೋ ಹಾಗೆ ನನ್ನ ಜನರನ್ನು ನಾನು ನೋಡಿಕೊಳ್ಬೇಕು ಅಂತನ್ನುವ ಭಾವನೆ ಅವನಿಗಿತ್ತಂತೆ. ಪ್ರಿಯಸತ್ತಮಃ ಏಕಃ ಪ್ರಿಯಸತ್ತಮಃ ದಾಸವತ್ ಸನಾತನಿಹಿ, ಎಲ್ಲರ ಗುರುಗಳಿಗೆ ಅಥವಾ ದೊಡ್ಡವರಿಗೆ ತಾನು ದಾಸನಾಗಿದ್ದಂತೆ. ಅವ್ರು ಏನು ಹೇಳ್ತಾರೋ ಅದು ಕೇಳ್ತಾ ಇದ್ದ. ಪಿತೃವತ್ ದೀನವತ್ಸಲ, ಯಾರು ಇವೆಲ್ಲ ಒಂದೊಂದು ಗುಣಗಳು ಬಹಳ ಮಹತ್ವದ್ದು. ತಂದೆ ಮೇಲೆ ಅತಿಯಾದ ವಿಶ್ವಾಸ. ತಂದೆ ಏನು ಹೇಳ್ತಾನೋ ಅದನ್ನೆಲ್ಲ ಕೇಳ್ತಾ ಇದ್ದ. ತಂದೆ ಮಾಡಿದ್ದನ್ನೆಲ್ಲ ಸಹನೆ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ತಂದೆ ಮೇಲೆ ಬಹಳ ಭಕ್ತಿ ಇತ್ತು. ಅಷ್ಟೆಲ್ಲ ಘೋರವಾದ ಪಾಪಕರ್ಮಗಳನ್ನು ತನ್ನ ಮಗನ ಮೇಲೆ ತಾನು ಮಾಡ್ತಾ ಇದ್ದರೂ ಅವನಿಗೇನು ಭಯ ಇಲ್ಲ, ತಂದೆ ಮೇಲೆ ದ್ವೇಷ ಇಲ್ಲ. ಜ್ಞಾನಿಗಳಿಗೆ ಹೀಗೆ ಇರ್ತದೆ. ನಾನು ಸತ್ಯಾತ್ಮರಲ್ಲೇ ನೋಡ್ತೇನೆ ಇದನ್ನೆಲ್ಲ. ಅವ್ರಿಗೇನಾದರೂ ಸಮಸ್ಯೆ ಬಂತ, ಯಾರಿಂದ ಆದರೂ ಸಮಸ್ಯೆ ಬರಲಿ, ಯಾವಾಗಾದರೂ ಸಮಸ್ಯೆ ಬರಲಿ, ಹೀಗೆ ದೇವ್ರ ಇಚ್ಛಾ ಇದೆ, ಆಗಿದೆ, ನಾವೇನು ಮಾಡೋಣ, ಅದನ್ನು ಅನುಭವಿಸೋದು. ಇನ್ನೊಮ್ಮೆ ಹೀಗೆ ಆಗಬಾರ್ದು ಅಂತ ನೋಡ್ಕೊಳ್ಳೋಣ, ಇನ್ನೊಮ್ಮೆ ಅಂಥವ್ರಿಗೆ ಅದು ಮಾಡಬಾರ್ದು ಅಂತ ಬುದ್ಧಿ ಬರಲಿ, ಇಷ್ಟೇ ಬೇಡ್ಕೊಳ್ತಾರೆ ಹೊರತು ಅವ ಮಾಡಿದವನ್ನಾಗಲಿ, ಯಾಕೆ ಹೀಗೆ ಮಾಡಿದ ಅಂತ ಆಗಲಿ, ಯಾಕೆ ಕಾರಣ ಅಂತ ಆಗಲಿ, ಉಪಾಯಗಳನ್ನು ಮಾಡಿಕೊಂಡು ಅದನ್ನು ಆಗದೇ ಇದ್ದಂತೆ ನೋಡಿಕೊಳ್ಬೇಕೆ ಮನುಷ್ಯ ಹೊರತು ಅದು ಆದ ಹೋದ ಮೇಲೆ ಅದು ಯಾಕಾಗಿದೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಮಾಡಿಸ್ಕೊಂಡವ್ರನ್ನ ಬೈಯೋದ್ರೊಳಗೆ ಅರ್ಥ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿ ಪ್ರಹ್ಲಾದ. ಮತ್ತು ಭಾತೃವತ್ ಸರುಷೋ ಸ್ನಿಗ್ಧ, ಎಲ್ಲ ತನ್ನ ಗೆಳೆಯಂದರು ಅಂದರೆ ಅಣ್ಣ ತಮ್ಮಂದಿರಿದ್ದಂತೆ. ಆಟಕ್ಕಷ್ಟೇ ಗೆಳೆಯಂದ್ರಲ್ಲ, ಅವ್ರಿಗೇನಾದರೂ ಸಮಸ್ಯೆ ಬಂದರೆ ನಮ್ಮ ಅಣ್ಣ ತಮ್ಮ ಅವ್ರಿಗೇನಾದರೂ ಸಮಸ್ಯೆ ಬಂದರೆ ನಾವು ಅವರನ್ನ ರಕ್ಷಣೆ ಮಾಡ್ತೀವೋ ಇಲ್ಲೋ ಹಾಗೆ ಅವರನ್ನು ರಕ್ಷಣೆ ಮಾಡಬೇಕು. ಗುರುಷು ಈಶ್ವರ ಭಾವನ, ಗುರುಗಳು ಅಂದರೆ ಈಶ್ವರ, ದೇವರಿದ್ದಂತೆ. ದೇವರನ್ನು ಹೇಗೆ ಆರಾಧನಾ ಪೂಜೆಗಳನ್ನು ಮಾಡ್ತೇವೋ ಹಾಗೆ ಗುರುಗಳಲ್ಲಿ ದೇವರನ್ನು ಕಾಣಬೇಕು. ಪರಮಾತ್ಮ, ಮೊನ್ನೆ ನೀವು ಪಾಠದಲ್ಲೆಲ್ಲ ಕೇಳಿದ್ದೇನೆ, ಸ್ವಯಂ ತಾನು ಸಮರ್ಥನಾಗಿದ್ದು, ಎಲ್ಲ ರೀತಿಯಿಂದ ಸಮರ್ಥನಾಗಿದ್ದರೂ ಅರ್ಜುನನನ್ನು ರುದ್ರದೇವರ ಹತ್ರ ಕರೆದುಕೊಂಡು ಹೋದ. ಸ್ವಪ್ನದಲ್ಲಿ ಕರೆದುಕೊಂಡು ಹೋಗಿ ಪಾಶುಪತಾಸ್ತ್ರವನ್ನು ಉಪದೇಶವನ್ನು ಮಾಡಿಕೊಂಡು ತೊಳಗೆ ಕರ್ಕೊಂಡು ಬಂದು ಆಮೇಲೆ ಯುದ್ಧ ಮಾಡಿಸ್ತಾನೆ. ಯಾಕೆ ದೇವರಿಗೆ ಸಾಮರ್ಥ್ಯ ಇದ್ದಿದ್ದಿಲ್ವಾ ಕೊಡಲಿಕ್ಕೆ? ಎಲ್ಲ ಸಾಮರ್ಥ್ಯ ಇದ್ದರೂ ಆಯಾ ಮನುಷ್ಯನಿಗೆ ಒಬ್ಬೊಬ್ಬರು ಗುರುಗಳು ಅಂತಿರ್ತಾರೆ. ಆ ಗುರುಗಳ ದ್ವಾರಾನೇ ನಾನು ನಿಂತು ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಉಪದೇಶಗಳನ್ನು ಮಾಡೋನು ಅಂತ ದೇವರ ಸಂಕಲ್ಪ ಇದೆ. ಹಾಗಾಗಿ ನೀವು ಯಾರು ಏನು ಬಿಟ್ಬಿಡ್ತೇನೆ ಅಂತ ಹೇಳಿ ದೇವ್ರ ಮನೆ ಒಳಗೆ ಹೋಗಿ ಬಾಗಿಲ ಹಾಕ್ಕೊಂಡು ದೇವರ ಧ್ಯಾನ ಮಾಡ್ಕೊಂಡು ಕೂತ್ರೆ ದೇವ್ರ ಮನೆ ಬಾಗಿಲ ತಕ್ಕೊಂಡು ಹೊರಗೆ ಹೋಗ್ಬಿಡ್ತಾನೆ. ಮಾಡಿ ನೋಡಿರ್ಬೇಕು, ಕಾಣಿಸಿದಾಗ ಬಂದು ಹೇಳ್ರಿ. ಹಾಗಾಗಿ ದೇವರನ್ನ ಎಷ್ಟು ಪ್ರೀತಿ ಭಕ್ತಿ ವಿಶ್ವಾಸಗಳನ್ನು ಮಾಡ್ತೇವೋ ಅಷ್ಟೇ ಗುರುಗಳಲ್ಲಿ ಮಾಡಬೇಕು. ಅಷ್ಟೇ ಗುರುಗಳೇ ದೇವರಂತ ಅನ್ಬಾರ್ದು, ಗುರುಗಳಲ್ಲಿ ದೇವರು, ಗುರುಗಳಲ್ಲಿ ದೇವರ ಸನ್ನಿಧಾನ ಇದೆ ಅಂತನೋ ಅನುಸಂಧಾನ ಪ್ರಹ್ಲಾದರಾಜ ಮಾಡ್ತಾ ಇದ್ದ. ಮತ್ತು ಅಷ್ಟೇ ಅಲ್ಲದೇನೆ ಒಂದು ಸ್ವಲ್ಪ ಸೊಕ್ಕು ಇಲ್ಲ, ಅಹಂಕಾರ ಇಲ್ಲ, ಮಮತಾಭಾವ ಇಲ್ಲ. ಅಹಂ ಮಹಾಭಿಮಾನೋತ್ಥೈಹಿ ನಾವು ತೃತೀಯ ಸ್ಕಂದ ಭಾಗವತದಲ್ಲಿ ಕೇಳ್ತೇವೆ. ಯಾಕೆ ಅಹಂಕಾರ ಬರಲಿಕ್ಕೆ ಏನಿರ್ತದೆ? ಅನೇಕ ಪ್ರಸಂಗ ಪರಿಸ್ಥಿತಿ ಇರ್ತದೆ. ಯಾವುದೋ ಒಂದು ವಿಷಯಕವಾಗಿ ಅಹಂಕಾರ, ಯಾರೋ ಒಬ್ರಿಗೆ ಊಟಕ್ಕೆ ಹಾಕಿದೆ, ಯಾರೋ ಒಬ್ರಿಗೆ ಬಟ್ಟೆ ಕೊಟ್ಟೆ, ಯಾರೋ ಒಬ್ರಿಗೆ ಒಂದು ದಿವಸ ಬಾಡಿಗೆ ಇದ್ದಿದ್ದಿಲ್ಲ ಅಂಥೇಳಿ ಬಾಡಿಗೆ ಕೊಟ್ಟೆ, ಅಥವಾ 4 ಮಂದಿಗೆ ಹೊಟ್ಟಿಗೆ ಅವರನ್ನು ನೋಡಿಕೊಂಡೆ, ಕುಟುಂಬ ಏನೇನೋ ಒಟ್ಟಿಗೆ ಸದ್ಗುಣಗಳನ್ನೇ ಮಾಡಿದ್ದಾನೆ, ಒಳ್ಳೆಯದನ್ನೇ ಮಾಡಿದ್ದಾನೆ. ಆವಾಗ ಮಾಡಿದ್ದನ್ನು ನೋಡಿ ಅವನಿಗೆ ಅಹಂಕಾರ ಬರ್ತದೆ. ಅವ್ರಿಗೆ ಏನಿದ್ದಿದ್ದಿಲ್ಲ, ನಾನೇ ಕೊಟ್ಟೆ. ಅವನಿಗೆ ಅವ್ರ ಮಕ್ಕಳಿಗೆ ಭಾರಿ ಬುದ್ಧಿವಂತರು, ಪಾಪ ವಿದ್ಯಾಭ್ಯಾಸ ಮಾಡಿಸ್ಬೇಕಾಗಿತ್ತು, ಅವರ ಅಪ್ಪ ಅಮ್ಮಗ ಆಗಲಿಲ್ಲ, ಹಾಗಾಗಿ ನಾನೇ ಹಣ ಕೊಟ್ಟು ಓದಿಸಿದೆ. ಏನು ಓದಿಸ್ತೀನಿ, ನೀವು ಕೂತಿ ಅಷ್ಟೇ, ಓದಿಸ್ಲಿಲ್ಲ. ಅಂದರೆ ವಿದ್ಯಾ, ಅರ್ಥ, ರೂಪ ಇವು ಮೂರೂ ಕೂಡ ಅತ್ಯಂತ ಪ್ರಧಾನವಾದದ್ದು ಅಹಂಕಾರಕ್ಕೆ. ಸ್ವಯಂ ತಾನು ಬುದ್ಧಿವಂತನಾಗಿದ್ದ ಅಂದರೆ ಅಹಂಕಾರ ಬರ್ತದೆ, ಹಣವಂತನಾಗಿದ್ದ ಅಂದರೆ ಅಹಂಕಾರ ಬರ್ತದೆ, ಮತ್ತು ರೂಪವಂತ ಭಾರಿ ಸುಂದರನಾಗಿದ್ದ, ದಷ್ಟಪುಷ್ಟನಾಗಿದ್ದ, ಬಲಿಷ್ಠನಾಗಿದ್ದ, ಸೊಕ್ಕು ಬರ್ತದೆ. ಯಾವುದೂ ಇಲ್ಲ ಪ್ರಹ್ಲಾದರಾಜನಲ್ಲಿ. ಭಾರಿ ವಿದ್ಯಾವಂತನಾಗಿದ್ದಾನೆ, 5 ವರ್ಷಕ್ಕೆ ಎಲ್ಲ ತಿಳಿದುಕೊಂಡಂತಹ ಮೇಧಾವಿ. ಅರ್ಥ, ಹಣ ಕಮ್ಮಿ ಇದೆ ಅವನಿಗೆ,
ಹಣ ಕಮ್ಮಿ ಇದೆಯಾ? ಬ್ರಹ್ಮಲೋಕದ ಪಟ್ಟಣವರೆಗೆ ಎಲ್ಲ ರಾಜ್ಯವನ್ನ ಎಲ್ಲ ಲೋಕಗಳ ಹಿರಣ್ಯಕಶಿಪು ಪಾದಕ್ಕೆ ಬಂದು ಬಿದ್ದಿವೆ. ಎಲ್ಲ ದೈತ್ಯರು ಕೂಡ ಹಿರಣ್ಯಕಶಿಪು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾರೂ ಉಳಿದಿಲ್ಲ ಹಿರಣ್ಯಕಶಿಪು ವಶವಾಗದೇ ಇದ್ದವರು. ಎಲ್ಲ ಲೋಕಗಳು ಇವನ ಅಧೀನ. ಒಂದು ನಗರ ಅಲ್ಲ, ಒಂದು ಓಣಿ ಅಲ್ಲ, ಒಂದು ಮನೆಯಲ್ಲ, ಸಪ್ತದ್ವೀಪ ಸಪ್ತ ಸಾಗರಗಳನ್ನು ಗೆದ್ದಿದ್ದಾನೆ ಹಿರಣ್ಯಕಶಿಪು. ನಮ್ಮ ಊಹಾನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಆಧಿಪತ್ಯ, ಅಷ್ಟು ಹಣ, ಅಷ್ಟು ಐಶ್ವರ್ಯ, ಅಷ್ಟು ಭೋಗ, ಅಷ್ಟು ರಾಜ್ಯ, ಕೀರ್ತಿ, ಎಷ್ಟು ಅಹಂಕಾರ ಬರಬೇಕು ಅವನಿಗೆ? ಅಹಂಕಾರಕ್ಕೆ ಆಸ್ಪದನ ಇಲ್ಲೋ? ನಾವು ಅದೇ ಹೇಳಿದ್ನೆ ನಾನು. ಒಂದು 4 ಮಂದಿಗೆ ಊಟಕ್ಕೆ ಹಾಕಿದ್ವಿ. ಇವತ್ತು 150 ಭಾಗವತ್ ಮಂಗಳ ಮಾಡಿ ಒಂದು 150 ಮಂದಿಗೆ ಊಟಕ್ಕೆ ಹಾಕಿದೆ. ಎಲ್ಲೋ ಮನುಷ್ಯನಿಗೆ ಬಂದು ಹೋಗ್ತದೆ. ಹೀಗೆ ಭಾಳ ಕೇಳಿ ತಿಳಿದಿದ್ದ ಅಂದರೆ ಸ್ವಲ್ಪ ಆವಾಗವಾಗ ಬಂದು ಹೋಗ್ತಿರ್ತದೆ. ಏನೋ ಕೇಳಿ ತಿಳಿದಿದ್ದಿಲ್ಲ ಅಂದರೆ ಯಾವಾಗಲೂ ಜೊತೆಗೇ ಓಡಾಡ್ತಿರ್ತದೆ ಅದು ಅಹಂಕಾರ. ಏನೋ ಮನುಷ್ಯನಿಗೆ ಆಗ್ಬಿಡ್ತದೆ. ಆವಾಗ ಇಂಥ ಭಾಗವತ ಪುರಾಣ ಕೇಳಿದರೆ 4-5 ಬಾರಿ 8-10 ಬಾರಿ ಕೇಳಿದರೆ ಹಾಗಿಲ್ಲ, ನಮ್ಮ ಪೂರ್ವಜರ ಪುಣ್ಯ, ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ಅದರಿಂದ ನನ್ನಲ್ಲಿ ನಿಂತು ಹೀಗೆ ದೇವರು ಮಾಡಿಸಿದ್ದಾನೆ, ಅದಕ್ಕಾಗಿ ಎಷ್ಟೆಲ್ಲ ಜನ ಬಂದಿದ್ದಾರೆ, ಹಿಂಗೆಲ್ಲ ಅನುಸಂಧಾನಗಳು, ದೇವರಲ್ಲಿ ಭಕ್ತಿ, ವಿಶ್ವಾಸ. ಇಲ್ಲದ್ರೆ ಮನುಷ್ಯ ಆ ಕಡೆ ಈ ಕಡೆ ಎಲ್ಲರೂ ಹೋಗಿ ಬಂದಿದ್ದ, ಅದನ್ನೆಲ್ಲ ಹೇಳ್ಕೊತ ಕೊಡ್ತಾನೆ. ನಾನು ಅಲ್ಲಿ ಹೋಗಿದ್ದೆ, ನಾನು ಇದು ಮಾಡಿದೆ, ಅದನ್ನು ತಿಂದೆ, ಅವ್ರಿಗೆ ಅಷ್ಟು ಕೊಡಿಸಿದೆ, ಇದನ್ನು ಏನು ಅದರಿಂದ ಏನು ಬರುದಿದೆ ಹೋಗೋದು ಏನೂ ಆಗೋದಿಲ್ಲ. ಇದೆಲ್ಲ ಅಹಂಕಾರಕ್ಕೆ ಆಸ್ಪದ ಇದೆ. ಹಿರಣ್ಯಕಶಿಪು ಮಗ ಆಗಿದ್ದಾನೆ ಪ್ರಹ್ಲಾದ. ಇಷ್ಟೆಲ್ಲ ಆಸ್ತಿ ಐಶ್ವರ್ಯ ಸಂಪತ್ತುಗಳಿಂದ ಭರಿತನಾದ ಪ್ರಹ್ಲಾದ ರಾಜನಿಗೆ ಏನೇನೇನೇನೋ ಅಹಂಕಾರ ಇಲ್ಲ. ಅರ್ಥ ಇದ್ದರೂ ಅಹಂಕಾರ ಇಲ್ಲ. ವಿದ್ಯಾ ಇದೆ, ಅರ್ಥ ಇದೆ, ರೂಪ ಭಾರಿ ಬ್ರಹ್ಮವರ್ಚಸ್ಸು. ನೋಡಿದರೆ ಪ್ರಹ್ಲಾದನನ್ನ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ನಮಗಲ್ಲ, ಅಸುರರಿಗೆ ಅಷ್ಟು ಭಾರಿ ತೇಜಸ್ಸು ಕಾಂತಿಗಳಿಂದ ಭರಿತನಾದ ಪ್ರಹ್ಲಾದ ರಾಜ. ಇಂಥವನು ಏನಿದ್ದಾನೆ? ವಿರುದ್ಧವಾಗಿ ಗುಣವನ್ನು ಪಡೆದಿದ್ದಾನೆ. ಏನಂತೆ? ಮಾನ ಇಲ್ಲ, ಮಾನಸ್ತಂಭ ವಿವರ್ಜಿತ. ಏನೇನು ಅಹಂಕಾರ ಇಲ್ಲದೆ ಇದ್ದಂತೆ ಇದ್ದಾನಂತೆ. ಎಷ್ಟು ವಿರುದ್ಧ ವಿಪರೀತವಾದ ವರ್ತನೆ ಇದೆ ನೋಡು ಹಿರಣ್ಯಕಶಿಪು ಮಗನಾದ ಪ್ರಹ್ಲಾದನಲ್ಲಿ. ಮತ್ತು ಅಷ್ಟೇ ಅಲ್ಲದೇನೆ, ನೋದ್ವಿಗ್ಧ ಚಿತ್ತೋ ವ್ಯಸನೇಶು ನಿಷ್ಪ್ರಹ ಶ್ರುತೇಶು ದುಷ್ಟೇಶು ಗುಣೇಶ್ವಸ್ತೃಕ್ ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರಃ. ಯಾವುದರಿಂದಲೂ ಅವನಿಗೆ ಚಿತ್ತ ವಿಕ್ಷೇಪ ಇಲ್ಲ. ನಾವು ಜಪ ಪೂಜೆ ಅನುಷ್ಠಾನ ಏನೋ ಮಾಡ್ತಾ ಕೂತಿರ್ತೇವೆ. ಯಾರೋ ಏನೋ ಸುದ್ದಿ ಹೇಳಿದರು, ನಿಮ್ಮವ್ರಿಗೆ ಸಮಸ್ಯೆ ಆಗಿದೆ ನೋಡ್ರಿ, ಅಲ್ಲಿ ಊಟಕ್ಕೆ ಹೋಗ್ಲಿಕ್ಕೆ ಆಮಂತ್ರಣ ಇತ್ತು, ಊಟಕ್ಕೆ ಹೋಗೋ ಸಮಸ್ಯೆ ಬಂದಿದೆ ನೋಡ್ರಿ, ಲಗುನೆ ಹೋಗ್ರಿ. ಯಾವುದಾದ್ರೂ ಚಿತ್ತ ವಿಕ್ಷೇಪ ಬಂದ್ಬಿಡ್ತದೆ, ಅನುಷ್ಠಾನವೇ ಆಗೋದಿಲ್ಲ. ನಮಗೆ ಅನುಷ್ಠಾನಕ್ಕೆ ಅವಕಾಶನೇ ಇರೋದಿಲ್ಲ. ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶ್ವ ವಸ್ತುಧಕ ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರಃ. ದೇವರಲ್ಲಿ ಭಕ್ತಿ ಇದೆ, ಎಲ್ಲ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಮಾಡಿಕೊಂಡಿದ್ದಾನೆ ಮತ್ತು ನಿಸ್ಪೃಹನಾಗಿದ್ದಾನೆ. ಇದು ಬಹಳ ಮಹತ್ವದ ವಿಷಯ. ನಿಸ್ಪೃಹನಾಗಿದ್ದಾನೆ, ಯಾವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ, ಅನಾಸಕ್ತನಾಗಿದ್ದಾನೆ. ಮನುಷ್ಯನಿಗೆ ಸಾಮಾನ್ಯವಾಗಿ ತನಗೆ ಬೇಕಾದ ವಸ್ತು ಇದೆ ಅಂತಾದರೆ ಎಲ್ಲ ಬಿಟ್ಟಿನ್ರಿ, ನಾನು ಎಲ್ಲ ಬಿಟ್ಟಿನಿ ಅಂತಂತಾನೆ. ತನಗೆ ಬೇಕಾದದ್ದು ಅಡಿಗೆ ಆಯ್ತು ಅಂದರೆ ತಿನ್ನಲಿಕ್ಕೆ ಬೇಕವ. ಬಿಟ್ಟಿನ್ರಿ ಅನ್ನೋದು ತಿನ್ನೋದು. ನಾನು ಹೋಗುದಿಲ್ಲ ಅಂತಂತಾನೆ. ಯಾರು ತನ್ನ ಗೆಳೆಯಂದ್ರು ಬಂದಂದರೆ ಹೋಗಿ ಬಂದೆ, ಅವ್ರು ಬಂದಿದ್ದಕ್ಕೆ ಹೋದೆ ಅಷ್ಟೇ, ನನಗೇನು ಇಚ್ಛೆ ಇದೆ. ಅಂದರೆ ಮನುಷ್ಯನ ಆ ಸೆಳೆತ ಹೇಗಿದೆ, ಆ ಮನಸ್ಸಿನ ವೇಗ ಹೇಗಿದೆ ಅಂತಂದರೆ ಅವನನ್ನು ಎಳೆದುಕೊಂಡೇ ಹೋಗಿಬಿಡ್ತದೆ. ಮನುಷ್ಯ ಮನಸ್ಸಿಗೆ ವಶನ ಆಗಲಿಕ್ಕೆ ಬೇಕು. ಎಂಥ ವಸ್ತು ಆಗಿದೆ, ಸ್ವಲ್ಪ ಕಮ್ಮಿ ಸ್ವಲ್ಪ ಹೆಚ್ಚು. ಕೆಲವರು ವೇಗವಾಗಿ ವಶರಾಗಿಬಿಡ್ತಾರೆ. ಈ ಸಂಸ್ಕಾರ ಹೆಚ್ಚು ಇದ್ದ ಅಂತಹ ವ್ಯಕ್ತಿಯು ಸ್ವಲ್ಪ ಆಗ್ತಾರೆ ಹೋಗ್ತಿರ್ತಾರೆ. ಮಹಾನುಭಾವರು ಆಗುವುದೇ ಇಲ್ಲ. ಅದರೊಳಗೆಲ್ಲ ಇವ್ರು ಬರೋದು, ಪ್ರಹ್ಲಾದ ರಾಜರು ಇತ್ಯಾದಿಗಳೆಲ್ಲ ಬರ್ತಾರೆ. ಹಾಗಾಗಿ ನಿಸ್ಪೃಹನಾಗಿದ್ದಾನೆ, ಎಲ್ಲ ಇಂದ್ರಿಯಗಳನ್ನು ವಶ ಮಾಡಿಕೊಂಡಿದ್ದಾನೆ. ಅಸುರ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ. ಒಂದಾದರೂ ಅವಲಕ್ಷಣ ಇರಬೇಕು, ಒಂದಾದರೂ ದುರ್ಲಕ್ಷಣಗಳಿರಬೇಕು, ಒಂದಾದರೂ ಅಸುರ ಅಂತಲ್ಲಿ ಒಂದು ಚಿಹ್ನೆ ಇರಬೇಕು ಇವನಲ್ಲಿ. ದೇವತೆ ಇದ್ದಂತೆ ಇದ್ದಾನೆ. ನೀವು ಇಬ್ಬರು ಮಕ್ಕಳೇನು ಅಂತ ಕೇಳುವಂತೆ ಇದ್ದಾನೆ. ಹಿರಣ್ಯಕಶಿಪು ಮಗನಾನೆ ನೀನು? ಅಯ್ಯೋ ಅವನು ನೋಡಿದ್ರೆ ಹಾಗಿದ್ದ, ನೀನು ಹೀಗಿದ್ದಿ ಅಂತ ಅನ್ನುವಂತೆ ಪ್ರಹ್ಲಾದ ರಾಜ ನಮಗೆ ಕಾಣ್ತಾ ಇದ್ದಾನೆ. ಯಸ್ಮಿನ್ ಮಹದ್ಗುಣ. ಹೇಗಿದ್ದ ಪ್ರಹ್ಲಾದ ರಾಜ? ಒಂದೇ ಮಾತಿಗೆ ಭಾಗವತ ಹೇಳ್ತದೆ, ಎಲ್ಲ ಗುಣಗಳನ್ನು ಸೇರಿಸಿ ಒಂದು ಕಡೆ ಶೇಖರಣೆ ಮಾಡಿ, ಒಂದು ಚಪಾತಿ ಹಿಟ್ಟಿನ ಮುದ್ದೆ ಮಾಡ್ತಿರಲ್ಲ ನೀವು, ಎಲ್ಲ ಹಿಟ್ಟು ಇಷ್ಟು ಹಿಟ್ಟಿರ್ತದ್ರಿ, ಅದನ್ನು ಕಲಿಸ್ರಿ ಇಷ್ಟೇ ಆಗ್ತದೋ ಇಲ್ಲೋ? ಹಾಗೆ ಇಷ್ಟು ಗುಣಗಳನ್ನು ತುಂಬಿ ಸೇರಿ ಶೇಖರಣೆ ಮಾಡಿದರೆ ಅದು ಯಾರು ಅಂದ್ರೆ ಪ್ರಹ್ಲಾದ ರಾಜ ಅಂತೆ.
ಹಾಗೆ ಇದ್ದ ಪ್ರಹ್ಲಾದ. ಯಸ್ಮಿನ್ ಮಹದ್ಗುಣ ರಾಜನ್ ದೃಶ್ಯಂತೆ ಕವಿಭಿರ್ಮುಹು ನತೆ ಅದನುಪೋಧೀಯಂತೆ ಯಥಾ ಭಗವಾನ್ ಈಶ್ವರ ಪ್ರತಿಮಾಯಾಮ್. ದೇವರು ಎಲ್ಲಿದ್ದಾನೆ ಅಂತ ಹುಡುಕುವ ಕಾರಣವಿಲ್ಲ. ಎಷ್ಟು ಮಹತ್ವದ ಮಾತನ್ನು ಹೇಳ್ತಾರಂದ್ರೆ, ದೇವರ ಎಲ್ಲಿದ್ದಾನಂತೆ ಹುಡುಕುವ ಕಾರಣ ಇಲ್ಲ. ಪ್ರಹ್ಲಾದ ರಾಜನ್ ನೋಡಿಬಿಟ್ರೆ ದೇವರು ಕಾಣ್ತಾನಂತೆ. ದೇವರ ಪ್ರತಿಮಾ ಇದ್ದಂತೆ ಇದ್ದಾನಂತೆ. ಪ್ರತಿಮಾ ಲಕ್ಷಣ ಲಕ್ಷಣಾಯಿತ ಲಕ್ಷಂ ಅಂತ ಹೇಳಿ ಶ್ರೀಮದಾಚಾರ್ಯ ಹೇಳಿದ್ರು ಈ ಮಾತನ್ನ. ದೇವರು ಹೇಗಿದ್ದಾನೆ ಬಿಂಬ ಪ್ರತಿಬಿಂಬ ಭಾವ ಗೊತ್ತಿದೆ ನಿಮಗೆ. ಯಾಕಂದ್ರೆ ಪ್ರತಿನಿತ್ಯ ಕನ್ನಡಿ ನೋಡ್ಕೊಳ್ತೇವೆ, ಕುಂಕುಮ ಹಚ್ಕೊಳ್ತೇವೆ, ಅಂಗಾರಕ್ಷಂತಿ ಹಚ್ಕೊಳ್ತೇವೆ, ಗೋಪಿಂಜನ ಹೆಂಗೆ ಹಚ್ಚಿದೆ ನೋಡ್ಕೊಳ್ತೇವೆ, ಪೌಡರ್ ಹಚ್ಕೊಳ್ತೇವೆ, ಏನೇನೋ ಮಾಡ್ಲಿಕ್ಕೆ ಕಾರಣ ಈ ದರ್ಪಣವನ್ನು ಉಪಯೋಗಿಸ್ತೇವೆ. ಉಪಯೋಗಿಸ್ಕೊಂಡಾಗ ನಮ್ಮನ್ನೇ ನಾವು ನೋಡ್ತೀವಲ್ಲ ಅದರೊಳಗೆ. ಹಾಗೆ ದೇವರನ್ನು ಹೇಗೆ ನೋಡುವುದು, ದೇವರನ್ನು ಹೇಗೆ ಕಾಣುವುದು ಅಂದ್ರೆ ಶ್ರೀಮದಾಚಾರ್ಯ ಪ್ರತಿಮಾ ಮುಂದೆ ಇಟ್ಕೊಂಡ್ಬಿಟ್ರಿ, ದೇವರು ಹೀಗಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಿ. ದೇವರು ಹೇಗಿದ್ದಾನೆ, ಶ್ರೀಮದಾಚಾರ್ಯನ ಇಟ್ಕೋರಿ. ಶ್ರೀಮದಾಚಾರ್ಯ ಪ್ರತಿಮೆಯನ್ನು ನೀವು ಕಣ್ಮುಂದೆ ತಂದುಕೊಂಡ್ರೆ ದೇವರೇ ನಿಮಗೆ ಕಂಡಿದ್ದಾನೆ ಅಂತ ಅರ್ಥ. ಹಾಗೆ ದೇವರ ಜಿರಾಕ್ಸ್ ಕಾಪಿ ಅಂತ ಶ್ರೀಮದಾಚಾರ್ಯರು ಅಂತ ಹೇಳುವಂತೆ ಪ್ರಹ್ಲಾದರಾಜಗೂ ಹೇಳ್ತಾ ಇದ್ದಾರಂತೆ. ಯಾಕೆ ದೇವರ ಎಲ್ಲ ಸದ್ಗುಣಗಳು ಪ್ರಹ್ಲಾದರಾಜನಲ್ಲಿ ತುಂಬಿ ತುಳುಕ್ತಾ ಇವೆ ಅಂತೆ. ಹಾಗಾಗಿ ಸದ್ಗುಣ ಇದ್ದಲ್ಲಿ ಭಗವಂತ ಇರ್ತಾನೆ. ಹಾಗಾಗಿ ಭಗವಂತನ ಪ್ರತಿಮಾರೂಪನಾಗಿದ್ದಾನೆ ಪ್ರಹ್ಲಾದರಾಜ. ಎಷ್ಟು ಅದ್ಭುತ ವಿಷಯ ಇದೆ ನೋಡ್ರಿ. ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ನೇ ಭವದೃಶಾಃ ವಾಸುದೇವಿ ಭಗವತಿ ತಸ್ಯ ನೈಸರ್ಗಿಕಿ ರತಿ. ಇದೆಲ್ಲ ಯಾಕೆ ಸಾಧಿಸ್ಲಿಕ್ಕೆ ಆಗ್ತದೆ? ಇಷ್ಟೆಲ್ಲ ಗುಣಗಳನ್ನು ಸಾಧಿಸಿದರು, ಇಷ್ಟೆಲ್ಲ ದೇವತೆಗಳಿಂದ ಸ್ತುತ್ಯರಾದರು, ಇಷ್ಟು ಮಹಿಮಾ ಉಪೇತರಾದರು. ಪ್ರಹ್ಲಾದರಾಜರ ಚರಿತ್ರೆಯನ್ನು ಸಣ್ಣ ಬಾಲಕರಿಗೆ ಹೇಳಬೇಕು ಅಂತಾಯಿತು. ಒಟ್ಟಾರೆ ಇತಿಹಾಸದಲ್ಲಿ ಪ್ರಹ್ಲಾದರಾಜರು ಭಾರಿ ಅಂತಾಗಿ ಹೋದರು. ಇದೆಲ್ಲ ಯಾಕೆ ಆಗ್ತದೆ ಗೊತ್ತಾ? ದೇವರಲ್ಲಿ ನೈಸರ್ಗಿಕವಾದ ರತಿ ಭಕ್ತಿಯನ್ನು ಮಾಡೋದರಿಂದ. ಯಾವ ಕಾರಣಕ್ಕಾಗಿಯೂ ದೇವರನ್ನ ಉಪಾಸನೆ ಮಾಡುವುದಲ್ಲ, ಯಾವ ಕಾರಣಕ್ಕಾಗಿ ದೇವರನ್ನ ಭಕ್ತಿ ಮಾಡುವುದಲ್ಲ, ಯಾವ ಕಾರಣಕ್ಕಾಗಿ ದೇವರನ್ನು ಸ್ತೋತ್ರ ಮಾಡುವುದಲ್ಲ. ಮತ್ತು ಹಾಗಾದರೆ ಎದಕ್ಕೆ ಮಾಡಬೇಕು? ದೇವರಿಗಾಗಿ ದೇವರನ್ನು ಸ್ತೋತ್ರ ಮಾಡಬೇಕು. ದೇವರ ಸಂತೋಷ ಪಡ್ತಾನೆ ಅನ್ನೋ ಸಲುವಾಗಿ ಅಷ್ಟೇ ಹೊರತು ದೇವರ ಸಂತೋಷಪಟ್ಟು ನನಗೆ ಸಂತೋಷಪಡಿಸಲಿ ದೇವರು ಅಂತನೂ ಕಾರಣಕ್ಕಲ್ಲ. ಹಾಗೆ ಮಾಡಿದರೆ ನೈಸರ್ಗಿಕವಾದ ಭಕ್ತಿ ಅಲ್ಲದು. ನೀರಿನ ಸ್ವಭಾವ ಏನು? ಹರಿವು ಸ್ವಭಾವ. ನೀವು ಹೀಗೆ ನೀರು ಹಾಕಿರಿ, ಎಲ್ಲಿ ಹಾಕಿರ್ತೀರ ಅಲ್ಲೇ ಕೂತ್ ಬಿಡ್ತದೆ ಏನದು. ಈ ಗಂಟೆ ಇಟ್ಟಂತೆ ಇಲ್ಲೇ ಕೂತ್ ಬಿಡ್ತದೆ ಏನದು. ಕೂಡುವುದಿಲ್ಲ, ಗಂಟೆ ಕೂಡುತ್ತದೆ, ನೀರು ಕೂಡುವುದಿಲ್ಲ, ಹರಿದು ಹೋಗ್ತದೆ. ಅದು ದ್ರವ ಹರಿವ ಸ್ವಭಾವ ಇದ್ದ ಪದಾರ್ಥ ಅದು. ಹಾಗೆ ಭಕ್ತಿಯಂತೂ ವಸ್ತುವಿಗೆ ನೀವು ನೈಸರ್ಗಿಕವಾದ ಭಕ್ತಿ, ಯಾವ ಅದರಲ್ಲಿ ವಿಶೇಷ ಇಲ್ಲದೇ ಇದ್ದ ಭಕ್ತಿಯನ್ನು ಮಾಡಿದಿರಿ, ವಿಶೇಷ ಅಂದರೆ ಅದು ಬೇಕು ಇದು ಬೇಕು ಆ ಕಾಮನೆ ಈ ಕಾಮನೆಗಳನ್ನು ಸೇರಿಸದೇ ಭಕ್ತಿ ಮಾಡಿದಿರಿ ಅಂದರೆ ಅದು ಭಗವಂತನ ಪಾದಕ್ಕೇ ಹೋಗ್ತದೆ. ನೀವು ಏನೋ ಹೋಗಿ ಬೀಳಬೇಕು ಅಂತ ನಾವು ಆಗ್ರಹನೇ ಮಾಡೋ ಕಾರಣ ಇಲ್ಲ. ದೇವರದನ್ನು ಸ್ವೀಕಾರ ಮಾಡಿಬಿಡ್ತಾನೆ. ವಿದ್ವಾಂಸರು ಪಂಡಿತರು ಅವ್ರ ಕಡೆಯಿಂದ ಚಪ್ಪಾಳಿ ಹೊಡಿಸ್ಕೊಳ್ಬೇಕು ಅಥವಾ ಭಾರಿ ಅಂತ ಅನ್ಸ್ಕೋಬೇಕು, ಶಬಾಸ್ ಭೇಷ್ ಅಂತ ಅನ್ಸ್ಕೋಬೇಕು ಅಂತಂದರೆ ಅವನು ಪರೀಕ್ಷೆ ಚಲೋ ಕೊಟ್ಟರೆ ಸಾಕು. ವಿದ್ಯಾರ್ಥಿ ಅವನು ಭೇಷ್ ಅಂತ ಅನ್ಸ್ಕೊಂಡೇ ಬಿಡ್ತಾನೆ. ಪರೀಕ್ಷೆ ಭಾರಿ ಕೊಟ್ಟಾನೆಂದರೆ ಅವನಿಗೆ ಪ್ರಾಶಸ್ತ್ಯ ಇದೆ, ಪ್ರಶಸ್ತಿ ಇದೆ ಅವನಿಗೆ. ಇಲ್ಲ ಅಂತಂದರೆ ಎಷ್ಟಾದರೂ ಚಪ್ಪಾಳಿನೇ ಹೊಡೆಯುವುದಿಲ್ಲ, ಯಾಕಂದ್ರೆ ನೀನು ಚಲೋನೇ ಒಪ್ಪಿಸಿಲ್ಲ. ಹಾಗಿದ್ದಂತೆ ಎಲ್ಲ ಅವಸ್ಥೆಗಳು. ಹಾಗಾಗಿ ವಾಸುದೇವೇ ಭಗವತಿ ತಸ್ಯ ನೈಸರ್ಗಿಕೀ ರತಿ. ಆ ದೇವರಲ್ಲಿ ನೈಸರ್ಗಿಕವಾದಂತಹ ರತಿ ಏನಿದೆ, ಸ್ವಾಭಾವಿಕವಾದ ಭಕ್ತಿ, ಅದು ಜನ್ಮಜಾತವಾಗಿ ಪ್ರಹ್ಲಾದನಲ್ಲಿ ಬಂದಿದೆ. ನಸ್ತಕ್ರೀಡನಕೋ ಬಾಲಃ, ಒಂದು ದಿವಸ ಆಟ ಆಡಿಲ್ಲ, ಒಂದು ದಿವಸ ಬೇರೆ ಕಡೆಗೆ ಚಿತ್ತವನ್ನು ಹರಿಸಿಲ್ಲ. ಸಣ್ಣ ಮಕ್ಕಳು ಅಂತಂದ್ರೆ ಆಟ ಜಗಳ, ಓಡಾಡೋದು, ಬೀಳೋದು, ಅಳೋದು, ಒದರುವುದು ಇವೆಲ್ಲ ಮಾಡುತ್ತದೆ. ಏನೂ ಇಲ್ಲಿವನು. ನಸ್ತಕ್ರೀಡನಕೋ ಬಾಲಃ ಜಡವತ್ ತನ್ಮತಸ್ತದಯ. ಜಡ, ಈ ಪದಾರ್ಥಗಳೆಲ್ಲ ಜಡವಾದ. ವಾಚ್ ಇದು ಜಡ ಪದಾರ್ಥನ ಎತ್ತಿದೆ ಅಂದರೆ ಮಾತ್ರ ಮೇಲೆ ಹೇಳುತ್ತದೆ, ಇಲ್ಲದೆ ತೊಳಗೆ ಅಲ್ಲೇ ಕೂತಿರುತ್ತದೆ. 5 ವರ್ಷ ಇಲ್ಲೇ ಇದ್ರೆ ಇಲ್ಲೇ ಇರ್ತದೆ. ಯಾರಾದರೂ ತೆಗೆದು ಸೈಡಿಗೆ ಇಟ್ಟರೆ ಬರ್ತದೆ, ಇಲ್ಲದ್ರೆ ಅಲ್ಲೇ ಇರ್ತದೆ. ಇದೆಲ್ಲ ಜಡವಾದ ಪದಾರ್ಥಗಳು. ಹಾಗೆ ಮನಸ್ಸು ಜಡವನ್ನಾಗಿ ಮಾಡಿಕೊಂಡ ಎಲ್ಲಿ? ದೇವರ ವಿಷಯದಲ್ಲಿ ಪ್ರಹ್ಲಾದರಾಜ ಮನಸ್ಸು ಜಡವಾಗಿ ಇಟ್ಟುಕೊಂಡ. ಅಂದರೆ ದೇವರನ್ನು ಬಿಟ್ಟು ಬೇರೆ ಕಡೆ ಅಳ್ಳಾಡಲಿಲ್ಲ ಅಂತ ಅರ್ಥ. ಹೀಗೆಲ್ಲ ಬಹಳ ಕಷ್ಟ ಇದೆ ಮಾಡೋದು. ಏಕಾಗ್ರವಾಗಿ ಧ್ಯಾನ ಮಾಡಬೇಕು, ಏಕಾಗ್ರವಾಗಿ ಹಾಡಾಡಬೇಕು. ನೀವೆಲ್ಲ ಹಾಡಾಡ್ತಾ ಇರ್ತೀರಿ. ಹಾಡಾಡಬೇಕಾದಾಗ ಗಾನ ನಡೀತಾ ಇರ್ತದೆ. ಜಪ ಮಾಡೋರು ಪಾಪ ಮಣಿ ತಿರುಗಿಸ್ತಿರ್ತಾರೆ. ಮಂತ್ರ ಎಲ್ಲೋ, ತಂತ್ರ ಎಲ್ಲೋ, ಧ್ಯಾನ ಎಲ್ಲೋ ಹೋಗ್ಬಿಟ್ಟಿರ್ತದೆ ತಲೆ. ಹಾಡಾಡೋರು ಹಾಡ್ತಿರ್ತಾರೆ, ಅದು ರೂಢಿಯಾಗಿರ್ತದೆ, ಬಾಯ್ಪಟ್ಟು ಬರ್ತಿರ್ತದೆ, ಹಾಡಾಡ್ತಿರ್ತಾರೆ. ಆದರೆ ಯಾರ ದೇವರ ಗಾನವನ್ನು ಮಾಡ್ತಿರ್ತೀವೋ ದೇವರೇ ಮನಸ್ಸಿನಲ್ಲಿ ಇರೋದಿಲ್ಲ, ದೇವರೇ ಚಿತ್ತನದಲ್ಲಿ ಇರೋದಿಲ್ಲ. ಆಗ್ತದೆ ಕೆಲವೊಮ್ಮೆ.
ದೇವರು ನಮ್ಮ ಮಗನನ್ನು ಭಾರಿ ಬುದ್ಧಿವಂತ ಅಂತ ಮಾಡಿ ಭಾರಿ ಪರೀಕ್ಷೆಯಲ್ಲಿ ಪಾಸ್ ಅಂತ ಮಾಡಿದ್ದಾನೆ ಅಂದರೆ ಅವತ್ತು ದೇವ್ರ ಗುಡಿ ನೆನಪಾಗ್ತದೆ, ದೇವರಿಗೆ ಹೋಗಿ ಬರ್ತಾನೆ. ಅಲ್ಲಿ ಹೋದಾಗೂ ಹೇಳೋದು ಅದನ್ನೇ, ನಾವು ಅನ್ಕೊಂಡಿದ್ದಿಲ್ಲ ಬಿಡ್ರಿಪ್ಪ ಇಷ್ಟ ಆಯಿತು ಅಂತ ಹೇಳಿ ಅಂತ ಅವನ ಬಗ್ಗೆ ದೇವರಿಗೆ ನಮಸ್ಕಾರಕ್ಕೆ ಹೋಗಿ ಇವನ ಬಗ್ಗೆನೇ ಹೇಳಿ ಬರ್ತಾನೆ. ಬಂಧು ಬಾಂಧವರಲ್ಲಿ ಹೋಗ್ತಾನೆ, ಗುರುಗಳು ನೆನಪಾಗ್ತದೆ, ಗುರುಗಳಿಗೆ ಹೋಗಿ ಬರೋದು ನೋಡಿ. ಅವತ್ತೊಂದು ದಿವಸ ಮುಗೀತು, ಮದುವೆ ಫಿಕ್ಸ್ ಆಯಿತು, ಉಪನಯನ ಆಯಿತು, ಒಟ್ಟಿಗೆ ಒಳ್ಳೇದು ಏನಾರು ಆಯಿತು ಅಂತಂದರೆ ಅವತ್ತೊಂದು ದಿವಸ ಅದನ್ನು ನೆನಪು ಮಾಡ್ಕೊಳ್ತಾನೆ ಮನುಷ್ಯ. ಸಾಮಾನ್ಯವಾಗಿ ಒಳ್ಳೇದಕ್ಕೆ ಮಾಡಬೇಕು, ಗುರುಗಳಿಗೆ ಹೋಗಬೇಕು, ದೇವರಿಗೆ ಹೋಗಬೇಕು, ನಮ್ಮ ಕುಲದೇವರಿಗೆ ಹೋಗಿ ಬರಬೇಕು. ಯಾಕೆ ಅವತ್ತು ಅಷ್ಟೇ ಹೋಗ್ಬೇಕಾ? ಹಾಗೆ ಅನ್ನೋದು ಅವತ್ತಾದರೂ ಹೋಗಿ ಬರೋಣ್ರಿ ಅಂತ. ಹೀಗೆ ಭಕ್ತಿ ಇದ್ರ ಉಪಯೋಗ ಬೀಳುವುದಿಲ್ಲ ಮನುಷ್ಯನಿಗೆ. ಹೀಗೆ ಭಕ್ತಿ ಇದ್ರು ಅಂದರೆ ಏನಾಯಿತು, ಕೃಷ್ಣ ಪರಮಾತ್ಮ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಚ ತೇಷಾಂ ನಿತ್ಯಾಭಿಯುಕ್ತಾನಾಂ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷವ. ಅರ್ಥಭಕ್ತ ಹಣಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಿರ್ತಾನೆ. ನಂಗೆ ನೌಕರಿ ಸಿಕ್ಕಿಲ್ಲ, ಪಗಾರ ಜಾಸ್ತಿ ಆಗಿಲ್ಲ, ಮನ್ಯಾಗ ಬೈತಿದ್ದಾರೆ, ಜಾಸ್ತಿ ಆಗಬೇಕು. ಹಾಗಾಗಿ ಅವನು ಪಾಪ ಪ್ರತಿನಿತ್ಯ ದೇವರಿಗೆ ಹೋಗಿ ಬರ್ತಿರ್ತಾನೆ. ಯಾವತ್ತು ಪಗಾರ ಜಾಸ್ತಿ ಆಯ್ತು ನೋಡ್ರಿ, ಯಾವತ್ತು ಒಂದು ಮಂಗಳಾರತಿ ಮಾಡಿಸ್ಕೊಂಡು ಸರ್ವಸೇವೆ ಮಾಡಿಸ್ಕೊಂಡು ಬಂದವ ಮತ್ತೆ ದೇವ್ರ ಹತ್ರ ಹೋಗ್ಲಿಲ್ಲ, ಬಿಟ್ಟ ಆಯ್ತಲ್ಲ. ಮತ್ತೆ ಪಗಾರ ಜಾಸ್ತಿ ಆಗುತ್ತಾನೆ ಅಷ್ಟೇ ದೇವರ ಹತ್ರ ಹೋಗ್ಬೇಕಂತ ಇಟ್ಕೊಂಡಿದ್ದೆ ನಾನು, ಅಷ್ಟೇ ಮಾಡಿದ್ದೆ, ಮುಗಿದೋಯ್ತು. ಇವನು ಅರ್ಥಭಕ್ತ. ದುಃಖವಾದಾಗ ಹಣ ಬೇಕು ಅಂತನವನು ಭಕ್ತನೇ, ಭಕ್ತ ಅಲ್ಲ ಅಂತಲ್ಲ. ಅವನೇನ ದೈತ್ಯರ ಹತ್ರ ಹೋಗ್ಲಿಲ್ಲಲ್ಲ, ದೇವರ ಹತ್ರನೇ ಹೋದ. ದೇವರ ಹತ್ರ ಹೋಗಿ ದೇವರಲ್ಲಿ ಭಕ್ತಿ ಮಾಡೇನೆ ಹಣ ಗಳಿಸಿದ. ಆದರೆ ಅರ್ಥಭಕ್ತ ಅವನು. ಶ್ರಮವಾದಾಗ, ಕಷ್ಟವಾದಾಗ, ನಷ್ಟದಲ್ಲಿ ಇದ್ದಾಗ ಆ ನಷ್ಟ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಭಗವಂತನಲ್ಲಿ ಹೋಗಿ ದೇವರಲ್ಲೇನೆ ಭಕ್ತಿ ಮಾಡಿದ. ಆದರೆ ಇವ ಅರ್ಥಭಕ್ತ. ಅದು ಬಹಳ ಏನು ಪ್ರಯೋಜನಕ್ಕೆ ಕಾರಣ ಅಲ್ಲ. ಮತ್ತೆ ಹಣ ಹೋಯಿತು ಅಂದರೆ ಮತ್ತೆ ದೇವರ ಹತ್ರ ಹೋಗ್ತಾನೆ, ಅಲ್ಲಿವರೆಗಿಲ್ಲ. ಜಿಜ್ಞಾಸು ಏನು ಜಿಜ್ಞಾಸು? ಜ್ಞಾನ ಸಂಪಾದನೆ ಆಗಬೇಕು. ಸಾಕಾಯ್ತು ರೀ, ಎಷ್ಟಂತ ದುಡಿಯುವುದ್ರಿ, ಎಷ್ಟಂತ ಹೆಂಡತಿಗೆಲ್ಲ ಮತ್ತೆ ಮಾಡಿಸಿ ಹಾಕೋದು, ಎಷ್ಟಂತ ಊಟ ತಿನ್ನೋದು, ಎಷ್ಟಂತ ಅದೇ ಮಾಡೋದು, ಸಾಕಾಯ್ತು ನಮಗೆ. ಸ್ವಲ್ಪ ಜ್ಞಾನ ಗಳಿಸೋಣ. ದೇವರಂದರೆ ಏನು, ದೇವರ ಅಸ್ತಿತ್ವ ಏನು, ದೇವರು ನಮಗೇನು ಉಪಕಾರ ಮಾಡಿದ್ದಾನೆ, ಎಷ್ಟು ಕಾಲದಿಂದ ಮಾಡ್ತಾ ಬಂದಿದ್ದಾನೆ, ದೇವರ ಸ್ವರೂಪ ಏನು, ದೇವರ ಗುಣಗಳೇನು, ದೇವರ ಮಹಿಮಾ ಏನು, ಇದನ್ನು ತಿಳ್ಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ ಅಂತ ಏನೋ ಸ್ವಲ್ಪ ಜಿಜ್ಞಾಸ ಬಂತವನಿಗೆ. ಜಿಜ್ಞಾಸುನಾದ ಭಕ್ತ. ಅದಕ್ಕಾಗಿ ಅವನು ಹೋಗಿ ಕೂತ ಪಾಠಕ್ಕೆ, ಪ್ರವಚನಕ್ಕೆ. ಅರ್ಥ ಆಗಲಿಲ್ಲ, ಏನಂತಾರೆ ಇವರು, ಏನೇನೋ ಹೇಳ್ತಾರಲ್ಲ, ನಮಗೇನು ತಿಳಿಯಬಲ್ತಲ್ಲ, ತಲೆ ಕೆಡ್ತವನಿಗೆ. ಕೆಲವನು ಉದಾಸೀನಾಗಿ ಏನು ಹೇಳ್ತಾರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೋಗ್ಬಿಟ್ಟ. ಇನ್ನೊಬ್ಬನೇನು ಮಾಡಿದ, ಏನು ಹೇಳ್ತಾರ ಸ್ವಲ್ಪ ತಿಳ್ಕೊಳ್ಳೋಣಲ್ಲ, ಇನ್ನೊಂದು ಹಿಡಿಸದೆ ಹೋಗಿ ಕೇಳೋಣ. ಅವ್ರು ಏನಂತಾರೆ, ಬೈದು ಕಳಿಸ್ತಾರ, ಬೈಸ್ಕೊಳ್ಳೋಣ. ಹಣಕ್ಕೆ ನಾವು ಏನು ಬೈಸ್ಕೊಂಡಿಲ್ಲೇನು? ನಮ್ಮ ಮೇಲಿನ ಅಧಿಕಾರಿಗಳ ಕಡೆ ನಾವೇನು ಬೈಸ್ಕೊಂಡಿದ್ದೇವೆ. ಹಣ ಬೇಕು, ಬೈಸ್ಕೊಂಡ್ವಿ. ಜ್ಞಾನ ಬೇಕು, ಬೈಸ್ಕೊಳ್ಳೋಣ ಅಂತ ಹೇಳಿ ಕೆಲವರು ಬಂದು ಕಾಡ್ತಾರೆ, ಮೇಲಿನ ಮೇಲೆ ಅದನ್ನೇ ಕೇಳ್ತಾರೆ. ತಿಳಿತಾ ಹೋದಂತೆ ಇಂಟ್ರೆಸ್ಟ್ ಬರೀತದೆ. ಆಗ ದೇವರು ಏನಂತ ಗೊತ್ತಾಗ್ತದೆ. ಇಂಥ ಅಪರೂಪ ವಸ್ತುವನ್ನು ನಾವು ಬಿಟ್ಟು ಏನೋ ಮಾಡ್ತಾ ಇದ್ವಿ, ಹುಚ್ಚತನ ಆಯಿತು ಅಂತ ಹೇಳಿ ಅವನಿಗೆ ಅನುಭವಕ್ಕೆ ಬರ್ತಾ ಹೋಗ್ತದೆ ಮನಸ್ಸಿಗೆ. ಆಗ ದೇವರಲ್ಲಿ ಹೆಚ್ಚು ಭಕ್ತಿ ಬರ್ತಾ ಹೋಗ್ತದೆ. ಇವನು ಜಿಜ್ಞಾಸು ಭಕ್ತ. ಇವನು ದೇವರ ಮಹಿಮೆಗಾಗಿ ದೇವರಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡುವ, ದೇವರ ಮಹಿಮೆಯ ಜ್ಞಾನಕ್ಕಾಗಿ ದೇವರಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡುವಂಥ ಭಕ್ತ. ಇನ್ಯಾವುದಕ್ಕೂ ಅಲ್ಲ. ದೇವರ ಜ್ಞಾನಕ್ಕಾಗಿ, ದೇವರ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕಾಗಿಯೇ ಮಾತ್ರ ಭಕ್ತಿಯನ್ನು ಮಾಡುವುದು. ಅಂದರೆ ಆ ಜ್ಞಾನ ಗಳಿಸಿ ತಾನು ಬಂದು ಪರರಿಗೆ ಉಪದೇಶ ಮಾಡಿ ಹಣವನ್ನೇ ಗಳಿಸುವುದು, ಮತ್ತು ಅದೇ ಅಲ್ಲೇ ಪ್ರಯೋಜನ ಅಂತ ಆಗಿಬಿಡುತ್ತದೆ. ಅದು ದೇವರಿಗಾಗಿ ಮತ್ತು ದೇವರಿಗೆ ಭಕ್ತಿ ಮಾಡುವುದು ಏನದಲ್ಲ. ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಿ. ಹೀಗೆ ಮಾಡುವಂತಹ ಭಕ್ತರಿದ್ದಾರೆ ಜಗತ್ತಿನಲ್ಲಿ. ಕೊನೆಯಾದ ಭಕ್ತ ಏನಿದ್ದಾನೆ, ಕೊನೆ ಅಂದರೆ ಮೊದಲೇ ಭಕ್ತ. ಕೊನೆಗೆ ನಾನು ಗೀತೆಯಲ್ಲಿ ಹೇಳಿದ ಕೊನೆಯ ಭಕ್ತಿ ಏನಿದೆಯಲ್ಲ, ಆ ಭಕ್ತಿ ಇದು ಅತ್ಯುದ್ರೇಕ ಭಕ್ತಿ ಅಂತ ಕರೀತಾರೆ. ಯಾವುದಕ್ಕೂ ದೇವರಲ್ಲಿ ಭಕ್ತಿ ಮಾಡುವುದಲ್ಲ, ದೇವರಿಗಾಗಿ ದೇವರಲ್ಲಿ ಭಕ್ತಿ, ದೇವರಿಗಾಗಿ ದೇವರಲ್ಲಿ ಭಕ್ತಿ. ಆ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ವೈಭವಗಳು ಬೇಡ ಅಂದರೆ ಬಂದು ಬೀಳ್ತಾ ಇದೆ ಪ್ರಹ್ಲಾದನಲ್ಲಿ. ಆ ವೈಭವಗಳು ಹೇಗಾಗ್ತದೆ ವಿಚಿತ್ರ. ನಾವು ಹಣಕ್ಕಾಗಿ ದುಡಿತಾ ಇರ್ತೀವಲ್ಲ, ಆ ದೇವರಲ್ಲಿ ಭಕ್ತಿ ಮಾಡಿದಾಗ ಆ ಹಣ ಬಂದು ನಮ್ಮಲ್ಲಿ ಬೀಳ್ತಾ ಇರ್ತದೆ. ಅದರ ಕಡೆ ಗಮನನೂ ಇರುವುದಿಲ್ಲ ನಮಗೆ, ಅದರ ಕಡೆಗೆ ಗಮನನೂ ಬರುವುದಿಲ್ಲ. ಶ್ರೀಮಂತ ಅಂದರೆ ಶ್ರೀಮಂತನಾಗಿ ಹೋಗಿರ್ತಾನೆ, ಆದರೆ ಹರದ ಪಂಜ ಹುಡ್ಕೊಂಡು ಕೂತಿರ್ತಾನೆ. ಹರದ ಪಂಜ ಅಂದರೆ ಹರದ ಪಂಜಾನೇ ಹುಡ್ಕೊಂಡು ಕೂತಿರ್ತಾನೆ. ಅಷ್ಟು ವಿರಕ್ತನಾಗಿರ್ತಾನೆ. ಇಷ್ಟೆಲ್ಲ ನೋಡಿದ್ದೇನೆ, ಇಷ್ಟೆಲ್ಲ ಹಣ ಕಂಡಿದ್ದೇನೆ, ಇದರಿಂದ ಏನಾಯಿತು, ನನಗೆ ಕಷ್ಟನೇ ಆಗಿದೆ ಹೊರತು, ನಷ್ಟನೇ ಆಗಿದೆ ಹೊರತು, ಅದರಿಂದ ನನ್ನ ಜನ್ಮ ಸಾರ್ಥಕವಾಗಿಲ್ಲ. ಯಾವ ಪಂಜ ಹುಡ್ಕೊಂಡು ಕೂತ್ರೆ ಏನು ಅಂತನೂ ಭಾವನೆ ಅವನಿಗೆ ಬರ್ತದೆ. ಅಷ್ಟು ವಿರಕ್ತ ಶಿಖಾಮಣಿ ಆಗಿಬಿಡ್ತಾನೆ. ಇವನು ನೈಸರ್ಗಿಕ ಭಕ್ತಿ ಇದ್ದವನು.
ಮೈ ಮೇಲೆ ಏನು ಹಾಕ್ಕೊಂಡಿದ್ದೇನೆ ಗೊತ್ತಿಲ್ಲ, ಯಾರ ಜೊತೆ ಹೇಗೆ ವ್ಯವಹಾರ ಮಾಡೋಕ್ಕೆ ಗೊತ್ತಿಲ್ಲ. ಪರಮಾತ್ಮ ದೇವರು ಅಂತ ಹುಚ್ಚಾಗಿರ್ತದೆ. ಆ ಅವಸ್ಥೆ ಇವರಿಗೆ ಬಂದಿದೆ. ನೈಸರ್ಗಿಕ ಭಕ್ತಿ ಇರೋದರಿಂದ ಕೃಷ್ಣ ಗೃಹೀತಾತ್ಮ, ದೇವರು ಹುಚ್ಚಿಡಿದ ಒಬ್ಬ ಹುಡುಗ ಯಾರು ಅಂದರೆ ಪ್ರಹ್ಲಾದ ಅಂತ ತೋರಿಸ್ಬೇಕಂತ. ಕೆಲವರಿಗೆ ಐಶ್ವರ್ಯದ ಹುಚ್ಚಿಡಿರ್ತದೆ, ಕೆಲವರಿಗೆ ಹೆಣ್ಣಿನ ಹುಚ್ಚಿಡಿದಿರ್ತದೆ, ಕೆಲವರಿಗೆ ಹಣದ ಹುಚ್ಚಿಡಿದಿರ್ತದೆ. ಹಾಗೆ ಒಬ್ಬೊಬ್ಬರಿಗೆ ಅಪೇಕ್ಷೆ, ಆಯಾ ವಸ್ತುಗಳನ್ನು ಕೇಳಬೇಕು, ಆಯಾ ವಸ್ತು ಬೇಕು ಅಂತ ಅಪೇಕ್ಷೆ ಇರ್ತದೆ. ಇವನಿಗೆ ಯಾವುದ್ರ ಬಗ್ಗೆ ಹುಚ್ಚಿತ್ತು ಅಂದ್ರೆ ದೇವರು ಹುಚ್ಚಿತ್ತಂತ. ಎಂಥ ವಿಚಿತ್ರ ನೋಡ್ರಿ. ಕೃಷ್ಣ ಗೃಹೀತಾತ್ಮ, ಪಿಶಾಚ ಅಂಟಿಕೊಂಡಿತ್ತಂತೆ ಪ್ರಹ್ಲಾದನಿಗೆ. ಯಾವ ಪಿಶಾಚ? ದೇವರ ಪಿಶಾಚ ಅಂಟಿಕೊಂಡಿತ್ತಂತೆ. ನವೇದ ಜಗದೀದೃಶಂ ಆಸೀನ ಪರ್ಯಟನ್. ಎಷ್ಟು ಹುಚ್ಚೊಡೆದಿತ್ತು ಅಂದರೆ ಆಸೀನ, ಕುತ್ತಾಗ ದೇವರನ್ನೇ ನೆನೆಸೋವಂತೆ. ಕುತ್ತಾಗ ದೇವರನ್ನೇ ಇದಕ್ಕೆ ಸಾರ್ವಭೌಮವಾದಂತಹ ಉಪಾಸನೆ ಅಂತ ಕರೀತಾರೆ. ಸಾರ್ವಭೌಮ ಉಪಾಸನೆ. ಸರ್ವಸೇವೆ ಮಾಡಿಸ್ಬೇಕಾ ನೀವು? ಹಣ ಕೊಡಬೇಕು. ಪಂಚಾಮೃತ ಮಾಡಿಸ್ಬೇಕಾ? ಹಣ ಕೊಡಬೇಕು. ಗಂಧಲೇಪನ ಮಾಡಿಸ್ಬೇಕಾ? ಹಣ ಕೊಡಿಸ್ಬೇಕು. ನಾಳೆ ನಾವೆಲ್ಲ ಹೋಮ್ ಇಟ್ಕೊಂತೀವಿ, ಹೋಮ್ ಮಾಡಿಸ್ಬೇಕಾ? ಹಣ ಕೊಡಬೇಕು. ಭಕ್ತಿ ಮಾಡಲಿಕ್ಕೆ ಏನು ಹಣ? ಏನು ಕೊಡೋದು ಕಾರಣ ಇಲ್ಲ. ಒಂದು ಕಡೆ ಗಪ್ ಕೊಡಬೇಕು, ದೇವರ ಸ್ಮರಣೆ ಮಾಡೋದು. ಇದು ಭಕ್ತಿಗೆ ಏನು ಹಣ ಇಲ್ಲ, ಯಾವ ಶ್ರಮ ಇಲ್ಲ, ದೈಹಿಕವಾಗಿ ಶ್ರಮ ಇಲ್ಲ, ಮಾನಸಿಕವಾಗಿ ಬೌದ್ಧಿಕವಾಗಿ ಶ್ರಮ ಇದೆ. ಆ ಕಡೆ ಓಡಾಡುವ ಮನಸ್ಸನ್ನು ಏಕಾಗ್ರವಾಗಿ ತಂದು ಕೂಡಿಸಿಕೊಳ್ಬೇಕಲ್ಲ ಒಂದು ಕಡೆಗೆ, ಅದು ಬಹಳ ಶ್ರಮ ಇದೆ. ಯಾವ ಹಣ ಕೊಟ್ಟರು ಬರುವುದಿಲ್ಲ. ಅದು ಇಂದ್ರಿಯಗಳನ್ನು ನಾವು ವಶಪಡಿಸಿಕೊಳ್ಳದೆ ಹೊರತು ಇನ್ಯಾವುದರಿಂದ ಸಾಧ್ಯವಿಲ್ಲ. ಆಸೀನ ಪರ್ಯಟನ್, ಓಡಾಡುವಾಗ, ಅಷ್ಣನ್ ತಿನ್ನುವಾಗ ವಿಚಿತ್ರ ಏನಂದರೆ ಷೋಡಶಿ ಚತುರ್ದಶಿ ಇವೆಲ್ಲ ಗ್ರಂಥಗಳಿವೆ, ಪಾಠ ಹೇಳಬೇಕು ಆಗಬೇಕು. ಎಷ್ಟು ಅದ್ಭುತ ವಿಷಯಗಳಿವೆ ವಿಷ್ಣು ತೀರ್ಥರು ಮಾಡಿದಂತಹ ಗ್ರಂಥಗಳು. ನಾವು ತಿನ್ನುವ ಆಹಾರ ಇದೊಂದು ದೊಡ್ಡ ಯಜ್ಞ, ವೈಶ್ವಾನರ ಯಜ್ಞ. ಇಷ್ಟು ಹೋಮವನ್ನು ಮಾಡುವಾಗ ಮನುಷ್ಯ ಎಷ್ಟು ಶುಚಿರ್ಭೂತನಾಗಿ ಹೋಮ ಮಾಡ್ತಾನೋ ಹಾಗೇನೆ ಊಟವನ್ನು ಮಾಡುವಾಗಲೂ ಒಂದು ದೊಡ್ಡ ಯಜ್ಞ. ಅದು ನಾವು ಹೊಟ್ಟೆ ತುಂಬಿಸಿಕೊಳ್ಳಕ್ಕಾಗಿ ಮಾಡುವಂತಹ ಯಜ್ಞ ಅಲ್ಲದು. ಒಳಗೆ ದೇವರು ವೈಶ್ವಾನರ ಇದ್ದಂತಹ ಅದು ಹೋಮ ಕುಂಡ. ಅದು ಹೋಮದ ಕುಂಡ ಅಂದರೆ ಹೊಟ್ಟೆ. ಆ ಹೊಟ್ಟೆಯಲ್ಲಿ ನಾವು ಆಹುತಿಗಳನ್ನು ಹಾಕ್ತಾ ಹೋಗ್ತೇವೆ. ವೈಷ್ಣವ ಮಾಡ್ತೀರಿಲ್ಲೋ ಹಾಗೆ ಒಳಗೆ 5 ಪಂಚಯಜ್ಞಗಳನ್ನು ಹೇಳಿದ್ದಾರೆ ಪ್ರತಿನಿತ್ಯ. ವಿಷಯ ಬಹಳ ಇದೆ ಹೇಳುವುದು. ಆ ಯಜ್ಞದಲ್ಲಿ ಬರುವಂತಹದ್ದು ಒಂದು ಯಜ್ಞ, ಅದು ವೈಶ್ವಾನರ ಯಜ್ಞ. ನಮಗೆ ಬೇಕಾದ ಪದಾರ್ಥಗಳನ್ನೇ ನಾವು ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ನಾವೇ ತಿನ್ನೋಣ. ಆ ತಿನ್ನುವಾಗ ಮಾತ್ರ ಇದು ವೈಶ್ವಾನರ ಯಜ್ಞ, ದೇವರಿಗೆ ಸಮರ್ಪಣೆ ಆಗುವ ಯಜ್ಞ ಅಂತ ನಾವು ಭಾವನೆಯಿಂದ ತಿನ್ನಬೇಕು. ಒಂದೊಂದು ಅಗಳಲ್ಲಿಯೂ ಅನಿರುದ್ಧ ಪ್ರದ್ಯುಮ್ನ ಸಂಕಟ ವಾಸುದೇವ ಚತುರ್ಮೂರ್ತಿಯಾಗಿದ್ದು ಭಗವಂತ ನನ್ನನ್ನು ಆ ಪದಾರ್ಥವನ್ನು ತಿಂದಾಗ ರುಚಿಯಾಗಿದೆ ಅಂತ ನನಗೆ ಭಾವನೆ ಕೊಡ್ತಾನೆ. ರುಚಿಯಾದದ್ದು ಮತ್ತೊಂದು, ಕೆಲವರಿಗೆ ನೋಡ್ರಿ, ಒಂದು ಪದಾರ್ಥ ರುಚಿ ಆಗ್ತದೆ, ಎರಡನೇ ಪದಾರ್ಥಕ್ಕೆ ಲಿಂಬೆಹಣ್ಣು ಇಲ್ಲ ಅಂದರೆ ಸೇರೋದೇ ಇಲ್ಲ. ಅದು ಲಿಂಬೆಹಣ್ಣು ಹಾಕ್ರಿ ಅಂತ ಹಾಕ್ಸ್ಕೊತಾನೆ. ಎಷ್ಟೇ ಹುಳಿ ಆಗಿದ್ದರೂ ಲಿಂಬೆಹಣ್ಣು ಬೇಕೇ ಅವನಿಗೆ. ಕೆಲವರಿಗೆ ಮುದ್ದಿ ಪಲ್ಯಕ್ಕೆ ಒಗ್ಗರಣೆ ಎಣ್ಣೆ ಇಲ್ಲ ಸೇರ್ತದೇನ್ರಿ? ಸೇರುವುದಿಲ್ಲ. ಆಯಾ ಪದಾರ್ಥಗಳನ್ನು ಆ ರುಚಿಸಿಕೊಂಡೇನೆ ತಿಂತಾನೆ. ಕೆಲವು ಎಷ್ಟು ರುಚಿ ಮಾಡಿದರೂ ಎರಡನೇ ಪದಾರ್ಥ ಸೇರುವುದೇ ಇಲ್ಲ ಅವನಿಗೆ. ಯಾಕೆ ಸೇರುವುದಿಲ್ಲ ಅಂದರೆ ಒಳಗಿದ್ದು ದೇವರು ಆ ಪದಾರ್ಥವನ್ನು ರುಚಿಸುವುದಿಲ್ಲ ಅವನಿಗೆ. ಹಾಗಾಗಿ ಆ ಪದಾರ್ಥ ಹೋಗುವುದಿಲ್ಲ ಅವನಿಗೆ. ರುಚಿಯಾಗಿದೆ ಅಂತ ಮಾಡಿದ್ದಾನೆ ಭಗವಂತ. ಆಗಳುಗಳನ್ನು, ಆ ಪದಾರ್ಥಗಳನ್ನು ನಾವು ತಿಂದಾಗ ಅಸ್ಥಿ, ಮಜ್ಜ, ರುಧಿರ ಇವುಗಳಿಗೆ ಅದು ರಕ್ತವಾಗಿ ಎಲ್ಲ ಕಡೆಗೆ ಹೋಗಿ ಸೇರ್ಪಡೆನೇ ಹೊಂದಬೇಕು. ನಮಗೇನೂ ಖಬರಿಲ್ಲ ಮೈ ಮೇಲೆ. ನಾವು ತಿಂದುಬಿಡ್ತೇವೆ, ಮಲಗಿಬಿಡ್ತೇವೆ, ಕೆಲಸ ಮಾಡ್ತೇವೆ, ಓಡಾಡ್ತೇವೆ. ಒಳಗೆ ಕ್ರಿಯಾ ಪಚನ ಶಕ್ತಿ ಏನೇನು ಆಗಬೇಕು ಅದು ಆಗಿ ಏನೇನು ಪರಿಣಾಮಗೊಂಡು ಎಲ್ಲೆಲ್ಲಿ ಬುದ್ಧಿಗೆ, ಮನಸ್ಸಿಗೆ, ಇಂದ್ರಿಯಗೆ, ಹಾರ್ಟಿಗೆ, ಕಿಡ್ನಿಗೆ ಏನೇನು ಎಲ್ಲೆಲ್ಲಿ ಪದಾರ್ಥಗಳಿಗೆ ಏನೇನು ಚಾಲನವಲನಗಳು ಆಗಬೇಕಲ್ಲ. ಇದೊಂದು ದೊಡ್ಡದಾದ ಮಷಿನ್ ಇದ್ದಂತೆ. ಆ ಮಷಿನ್ಗಳಲ್ಲಿ ಎಲ್ಲ ಕ್ರಿಯೆಗಳು ಮತ್ತೆ ಪುನಃ ಪ್ರಾರಂಭವಾಗಬೇಕು. ಏಕಾದಶಿ ದಿವಸ ಎಲ್ಲ ಸುಸ್ತು ಬಿದ್ದುಬಿಟ್ಟಿರ್ತದೆ, ಮತ್ತು ದ್ವಾದಶಿ ಶುರು ಆಗ್ತದಿಲ್ಲೋ ಮಷೀನು, ಕರೆಂಟ್ ಬಂದಂತೆ ಆಗ್ತದೆ. ಅದೆಲ್ಲ ಆಗಲಿಕ್ಕೆ ಕೆಲಸ ಮಾಡುವನು ಒಳಗಿದ್ದ ಪರಮಾತ್ಮ ಮಾಡಿಸ್ತಾನೆ ಈ ಆಹಾರ ಸೇವನೆಯಿಂದ ಅಂತ ಹೇಳಿ ನಾವು ಊಟ ಮಾಡುವಾಗ ಪಚನಕ್ರಿಯೆ. ಬಹಳಷ್ಟು ಪದಾರ್ಥಗಳನ್ನು ತಿಂದು ಬಿಟ್ವಿ ಅಂದರೆ ಪಚನೆ ಆಗಲಿಲ್ಲ ಅಂತಂದರೆ ಹೊಟ್ಟೆ ಕೆಡ್ತದೆ, ತಲೆಶೂಲಿ ಆಗ್ತದೆ, ಡಾಕ್ಟರ್ ಹತ್ರ ಒಡ್ಡಾಡಬೇಕಾಗ್ತದೆ. ಯಾವಾಗಾದರೂ ನಮಗೆ ಆಗ್ತದೋ ಇಲ್ಲೋ? ಯಾಕೆ ಆಗ್ತದೆ ಅಂದರೆ ದೇವರು ಪಚನ ಮಾಡಿರೋದಿಲ್ಲ. ಹಾಗಾಗಿ ಆಹಾರ ಸೇವನೆ ಮಾಡಬೇಕಾದಾಗ ಇಷ್ಟೆಲ್ಲ ಅನುಸಂಧಾನದಿಂದಾಗಿ ನಾವು ಆಹಾರ ಸೇವನೆ ಮಾಡಬೇಕು ಅಂತ ಇದೆ. ಎಲ್ಲಿ ಮಾಡ್ತೀವಿ ನಾವು? ಗಡಿಬಿಡಿ, ಹೋಗೋ ಗಡಿಬಿಡಿ, ಬರೋ ಗಡಿಬಿಡಿ, ಮಾತಾಡೋ ಗಡಿಬಿಡಿ, ಇದರಲ್ಲಿ ಆಗೋದೇ ಇಲ್ಲ. ಕೆಲವರು ಟಿ ವಿ ನೋಡ್ತಾನೆ ಊಟ ಮಾಡ್ಬೇಕಂತಿರ್ತದೆ, ಅದರ ಗಡಿಬಿಡಿ, ಅಲ್ಲಿ ಟೆನ್ಷನ್ ಇರ್ತದೆ. ಇಲ್ಲಿ ಊಟದ ಕಡೆಗೆ ಆಗೋದೇ ಇಲ್ಲ. ಇಷ್ಟೆಲ್ಲ ಅನುಸಂಧಾನ ಇದೆ, ಪ್ರಹ್ಲಾದರಾಜರು ಮಾಡ್ತಾ ಇದ್ದಾರೆ. ಅಷ್ಟನ್ನು ತಿನ್ನುವಾಗ ದೇವರ ನಾಮಸ್ಮರಣೆ.
ಎಷ್ಟು ಅದ್ಭುತವಾದ ತತ್ವ ಇದೆ, ಉಪದೇಶ ಇದೆ. ಪಿಬನ್, ನೀರು ಕುಡಿಯುವಾಗ ನಾನುಸಂಧನ್, ಒಂದು ಕ್ಷಣವೂ ದೇವರನ್ನ ಅನುಸಂಧಾನ ಮಾಡದೆ ಇಲ್ಲ ಪ್ರಹ್ಲಾದರಾಜರು. ಅಷ್ಟು ಅದ್ಭುತವಾಗಿ ಗೋವಿಂದ ಪರಿಭ್ರಮಿತ, ದೇವರು ಅಂತ ಒಮ್ಮೆ ಸುಮ್ಮನೆ ಕೂತಾಗ ನಗುವುದು, ಜೋರಾಗಿ ನಗುವುದು. ಯಾಕೆ ನಗ್ತಾ ಇದ್ದಾನೆ ಅಂತಂದ್ರೆ ಎರಡನೇ ಕ್ಷಣಕ್ಕೆ ಅಳುವುದು. ಯಾಕೆ ಅತ್ತ, ಯಾಕೆ ನಕ್ಕ ಅಂದ್ರೆ ದೇವರ ಕಂಡದಕ್ಕೆ ಸಂತೋಷವಾಗಿ ದೇವರ ಜೊತೆಗೆ ನಗ್ತಾ ಇದ್ದಾನಂತೆ ಪ್ರಹ್ಲಾದರಾಜ. ದೇವರು ಕಾಣುವುದೇ ಹೋಗಿಬಿಟ್ಟ, ಕಾಣದೆ ಹೋಗಿಬಿಟ್ಟ. ಆಗ ದೇವರು ಹೋಗ್ಬಿಟ್ನಲ್ಲ, ಕಾಣಿಸ್ಲಿಲ್ಲಲ್ಲ ಅಂತ ಹೇಳಿ ಬಹಳ ದುಃಖವಾಗಿ ಅಳುದಂತೆ ಒಮ್ಮೆ. ಹಿಂದಿನ ಕಾಲದಲ್ಲೆಲ್ಲ ಇರ್ತಿತ್ತು ಷೋಡಶೋಪಚಾರ ಪೂಜೆ ಅಂತ ಹೇಳಿ. ದೇವರಿಗೆ ಪೂಜೆ ಮಾಡಬೇಕಾದಾಗ ನಾವೇನು ಮಾಡ್ತೇವೆ? ಸ್ವಾದೂದ ತೆಗಿತೇವೆ, ಗಂಧ, ತುಳಸಿ, ಅರ್ಚನೆ, ಹೂವ, ಬಟ್ಟೆನೂ ಯಾರು ಉಡ್ಸು ಪ್ರಸಂಗ ಬರಂಗಿಲ್ಲ, ಬಟ್ಟೆ ಎಲ್ಲ, ಮತ್ತು ಅಷ್ಟಾಗಿ ಛತ್ರ, ಚಾಮರ, ವ್ಯಜನ, ನೃತ್ಯ, ಗೀತ, ವಾದ್ಯ ಇವೆಲ್ಲ ಇವೆ. ಅದಕ್ಕೆಲ್ಲ ಏನು ಮಾಡ್ತೇವೆ? ನೃತ್ಯಾರ್ಥಿ ಅಕ್ಷತಾಂ ಸಮರ್ಪಯಾಮಿ, ವಾದ್ಯಾರ್ಥಿ ಅಕ್ಷತಾಂ ಎಲ್ಲದಕ್ಕೂ ಅಕ್ಷತನೇ ಹೋಗಿಬಿಡ್ತದೆ. ಗಂಧ ಒಂದು, ಹೂವ, ತುಳಸಿ ಇಷ್ಟು ಬಿಟ್ಟರೆ ಎಲ್ಲದಕ್ಕೂ ಅಕ್ಷತಾಂ ಸಮರ್ಪಯಾಮಿನೇ. ಎದ್ದು ಕುಣಿತಾ ಇದ್ರು ಅಂತೆ ಪೂಜೆ ಮಾಡಬೇಕಾದಾಗ. ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಇದ್ರು, ಬೇರೆ ಯಾರೋ ಮುಂದೆ ಅವರನ್ನು ಸಂತೋಷಪಡಿಸೋದಕ್ಕಾಗಿ ನಾವು ಕುಣಿತೇವೆ, ಹಾಡ್ತೇವೆ, ಒದರುತ್ತೇವೆ, ಚೀರ್ತೇವೆ. ದೇವರಿಗೆ ಸಂತೋಷಪಡಿಸ್ಲಿಕ್ಕೆ ದೇವರ ಮನೆಯಲ್ಲಿ ಯಾರು ನೋಡೋದು ಬೇಕಾಗಿಲ್ಲ, ಬಾಗ ಹಾಕೊಂಡು ಕುಣಿಯೋಣಲ್ಲ. ನಮಗೇನು ಕಂಠ ಇದೆ ಆ ಕಂಠದಿಂದಲೇ ಹಾಡೋಣಲ್ಲ. ನೀವೆಲ್ಲ ಹಾಡ್ಲಿಕ್ಕೆ ಬಂದವರೆಲ್ಲ ಹಾಡ್ತೀರಿ, ಹಾಡ್ಲಿಕ್ಕೆ ಬರದೇ ಇದ್ದವ್ರು ನಮ್ಮ ಧ್ವನಿಯಲ್ಲಿ ನಾವು ಹಾಡೋಣ. ನಮಗೆ ಬರುವಂತ ಸತ್ಯಾತ್ಮರಿಗೆ ಕುಣಿತಾ ಇದ್ದಾರೆ ನೋಡಿ. ಹಾಗೆ ರಾಮನಾಮ ಜಪವನ್ನು ಮಾಡ್ತಾ ಅನುಸಂಧಾನದಿಂದ ಪ್ರತಿ ಏಕಾದಶಿ ಹಾಗೆ ಈಗ ಯಾವಾಗ ಅವರಿಗೆ ಭಕ್ತಿ ಬರುತ್ತದೋ, ಯಾವಾಗ ಅವರಿಗೆ ದೇವರ ನಮಸ್ಸು, ಎಲ್ಲರ ಜೊತೆಯಾಗಿ ಕೂಡಿಸಿಕೊಂಡು ಕುಣಿತಾರೆ. ಹಾಗೆ ಕುಣಿಬೇಕು ಅಂತ ದೇವರ ಮುಂದೆ. ನೃತ್ಯತಿ, ದೇವರನ್ನು ನೋಡಿ ಒಮ್ಮೆ ಕುಣಿತಾ ಇದ್ದಂತೆ, ಒಮ್ಮೆ ಅಳತಾ ಇದ್ದ, ಒಮ್ಮೆ ನಗ್ತಾ ಇದ್ದ. ಇದೆಲ್ಲ ನಮಗೇನು ಅನಿಸ್ತದೆ? ಯಾರಿಗೆ ಭಕ್ತಿ ಇಲ್ಲ ಅಂತ ಅನಿಸ್ತದಲ್ಲ, ಭಕ್ತಿ ಇಲ್ಲ ದೇವರು ಗುಚ್ತಾನ ಅಂತ ಅನಿಸ್ತದೆ. ಏನು ಮಾಡ್ತಾರೆ, ಏನು ಕುಣಿತಾರೆ, ಏನು ನಗ್ತಾರೆ, ಏನು? ಪ್ರಹ್ಲಾದನ್ ನೋಡಿ ಆ ದೈತ್ಯರಿಗೆಲ್ಲ ಹಾಗೆ ಅನಿಸ್ತಿತ್ತಂತೆ. ಏನಾಗಿದೆ ಅವನಿಗೆ? ಆರಾಮ ಇದ್ದಾನೋ ಇಲ್ಲೋ, ನಾರ್ಮಲ್ ಇದ್ದಾನೋ ಇಲ್ಲೋ ಅಂತ ಹೇಳಿ ಅನ್ನುವಂತೆ. ಕ್ವಚಿತ್ ಹಸತಿ, ಕ್ವಚಿತ್ ನೃತ್ಯತಿ, ಉದ್ಗಾಯತಿ. ಒಮ್ಮೆ ಕೂತವನು ಒಮ್ಮೆ ಜಿಗಿತಾ ಇದ್ದಂತೆ, ಯಾಕೆ ಗೊತ್ತಿಲ್ಲ. ನದತಿ ಕ್ವಚಿತ್ ಹುಂಕಂತಹ ವಿಲಜ್ಜ. ಯಾರೋ ಏನೋ ತಿಳ್ಕೋತಾರೆ, ನನ್ನನ್ನು ಹುಚ್ಚ ಅಂತ ಅನ್ಕೊಳ್ಳಿ, ನನಗೆ ಅದು ಸಂತೋಷನೇ ಇದೆ. ಸ್ತೋತ್ರ ಮಾಡಿದ ಸಂತೋಷ ಇಲ್ಲ, ಬೈದರು ಸಂತೋಷ ಇಲ್ಲ, ಅವರನ್ನು ಹಿಳಾಯಿಸಿದರೂ ಸಂತೋಷ ಇಲ್ಲ. ಯಾವುದಕ್ಕೂ ವಿಲಜ್ಜ ನೃತ್ಯತಿ, ಎಲ್ಲ ನಾಚಿಕೆಗಳನ್ನು ಬಿಟ್ಟುಕೊಂಡು ತಾನು ಕುಣಿತಾ ಇದ್ದಂತೆ. ಕ್ವಚಿತ್ ಭಾವಂ, ಕ್ವಚಿತ್ ಭಾವನಾಯುಕ್ತ ತನ್ಮಯೋ ಅನುಸರ. ಕಣ್ಣು ಮುಚ್ಚಿ ಕೂತ ಅಂದರೆ ತಾಸುಗಟ್ಟಲೆ ತಾನು ಹಾಗೆ ಕೂತು ಬಿಡ್ತಿದ್ದಂತೆ. ಹೀಗೆ ಅದ್ಭುತವಾದ ವ್ಯಕ್ತಿತ್ವವನ್ನು ಪಡೆದವನು ಪ್ರಹ್ಲಾದ. ಪಿತುಃಪುತ್ರ ಯೇ ದ್ವೇಷೇ ಮರಣಾಯ ಪ್ರಯೋಜಿತ. ಇಷ್ಟಾದ ಮೇಲೆ ಅವನಿಗೆ, ಪ್ರಹ್ಲಾದನಿಗೆ ಇನ್ನು ಅಭ್ಯಾಸ ಮಾಡಿಸ್ಬೇಕು, ಗುರುಕುಲವಾಸ ಆಗಬೇಕು, ಅಭ್ಯಾಸ ಮಾಡಿಸಬೇಕು. ಹಾಗಾಗಿ ಒಬ್ಬ ಉತ್ತಮ ಗುರುಗಳನ್ನು ನೋಡಬೇಕು ಅಂತ ಹೇಳಿ ಶುಕ್ರಾಚಾರ್ಯರ ಮಕ್ಕಳು ಷಂಡ ಮತ್ತು ಮರ್ಕ ಅಂತ ಹೇಳಿ, ಆ ಷಂಡಮರ್ಕರಲ್ಲಿ ಮತ್ತೆ ಇವರನ್ನು ಅಭ್ಯಾಸಕ್ಕಾಗಿ ಇಟ್ಟರು. ರಾಜರ ಕುಮಾರ ಅಂತ ಹೇಳಿ ಪ್ರತ್ಯೇಕವಾದ ಆಸನ, ಪ್ರತ್ಯೇಕವಾದ ಮರ್ಯಾದೆ, ಪ್ರತ್ಯೇಕ ಎಲ್ಲ ಇರ್ತದಲ್ಲ. ಮತ್ತೆ ಸ್ವಲ್ಪ ಶ್ರೀಮಂತ, ಇಡೀ ಭೂಲೋಕಕ್ಕೆ ರಾಜ ಅವನು ಹಿರಣ್ಯಕಶಿಪು, ಅವನ ಮಗ ಅಂತಂದ ಮೇಲೆ ಎಲ್ಲ ಇತ್ತು. ಅದರ ಬಗ್ಗೆ ಏನು ಬಹಳ ಗಮನ ಕೊಡಲಿಲ್ಲ ಅವನು. ಹಿರಣ್ಯಕಶಿಪುನ ಮಗ ಅಂತ ಉಳಿದವರೆಲ್ಲ ತಿಳಿದಿದ್ರು, ತಾನೇನು ತಿಳ್ಕೊಳ್ಳಿಲ್ಲ. ಪೌರೋಹಿತ್ಯಾಯ ಭಗವಾನ್ ಕೃತಃ ಕಾವ್ಯ ಖಿಲಾಸುರೈ ಷಂಡಾಮರ್ಕೋ ಸುತೆ ತಸ್ಯ ದೈತ್ಯರಾಜ ಗೃಹಾಂತಕ್ಕೆ. ಅವರನ್ನು ಕರೆಸಿದ, ಬಾಯಲ್ಲಿ ನನ್ನ ಮಗ ಇದ್ದಾನೆ, ಇನ್ನು ಮೇಲೆ ಅವನಿಗೆ ನೀವು ಪಾಠ ಹೇಳಬೇಕು. ತೌ ರಾಜ್ಞಾ ಪ್ರಾಪಿತಂ ಬಾಲಂ ಪ್ರಹ್ಲಾದಂ ನವಕೋವಿದಂ. ಅತ್ಯಂತ ಜ್ಞಾನಯುಕ್ತನಾಗಬೇಕು ಅವನು. ಪಾಠಯಾಮಾಸು ಪಠ್ಯಾನ್ಯಾಂಶ್ಚ ಅಸುರ ಬಾಲಕಾನ್. ಎಲ್ಲ ಅಸುರ ಬಾಲಕರಿದ್ದಾರೆ ಅಲ್ಲಿ, ಯಾರು ಅಸುರ ಬಾಲಕರು ಬಿಟ್ಟು ಬೇರೆ ಬಾಲಕರೇ ಇಲ್ಲ. ದೇವತೆಗಳು ಮಕ್ಕಳು ಇಲ್ಲೇ ಇಲ್ಲ, ಎಲ್ಲ ಅಸುರ ಮಕ್ಕಳೇ. ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲ. ಮೋಕ್ಷ ಅಂದರೆ ಮತ್ತೆ ಭಕ್ತಿ ಧ್ಯಾನ ಅದೆಲ್ಲ ಕಲಿಸ್ತಾ ಕೊಡಬೇಕು. ಅದು ನಮ್ಮ ಸಿದ್ಧಾಂತ ಅಲ್ಲದು, ಬಿಟ್ಬಿಡೋಣ ಅಂತ ಹೇಳಿ ಅವನಿಗೆ ಕಲಿಸುವ ಪಾಠ್ಯ ಪುಸ್ತಕಗಳು ಏನಂತೇನಿವೆ ಈಗ 1ನೇ ತರಗತಿಗೆ 2ನೇ ತರಗತಿಗೆ ಅಂತೆಲ್ಲ ಇರ್ತದಲ್ಲ. ನಮಗೆಲ್ಲ ಓದು ಪಾಠಗಳು ಬೇರೆ, ಅವರಿಗೆಲ್ಲ ಓದು ಪಾಠಗಳು ಬೇರೆ. ಹಾಗೆ ದೈತ್ಯರಿಗೆ ಅಧ್ಯಯನ ಮಾಡುವ ಪುಸ್ತಕಗಳು ಯಾವುದು, ಪಠ್ಯ ಪುಸ್ತಕವನ್ನು ಮಾಡಿಕೊಟ್ಟಿದ್ರು, ಅದನ್ನೇ ಹೇಳಬೇಕು ಅವರು ಷಂಡಮರ್ಕರು. ಯತ್ತತ್ರ ಗುಣಪ್ರೋಕ್ತಂ ಶುಶ್ರವೇಚ ಪಪಾಠ ಚ ನ ಸಾಧು ಮನಸಾ ಮೇನೆ ಸ್ವಪರ ಸದ್ಗ್ರಹ ಸತಾಂ. ಅವ್ರು ಹೇಳ್ತಾ ಇದ್ರು, ಹಿರಣ್ಯಕಶಿಪುನಿ ದೇವರು, ಅವನನ್ನೇ ಕುರಿತು ಭಕ್ತಿ ಮಾಡಬೇಕು, ಅವರಿಗೆ ಬೇಕಾದ ಸ್ತೋತ್ರ ಮಂತ್ರಗಳು ಅದು ಏನು ಹೇಳಿದ್ರು ಅದನ್ನೆಲ್ಲ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳ್ತಾ ಇದ್ದೇ ಹೊರತು ಸರ್ವಥಾ ಇವನು ಹೇಳ್ತಾ ಇದ್ದಿದ್ದಿಲ್ಲ ಹಿರಣ್ಯಕಶಿಪುನ ಮಗ ಆದ ಪ್ರಹ್ಲಾದ.
ಏಕದ ಒಂದು ದಿವಸ, ಭಾಳ ದಿವಸ ಆಯಿತು, ಮಗ ಏನು ಅಧ್ಯಯನ ಮಾಡಿದ್ದಾನೆ ಅಂತ ನೋಡಬೇಕು ಅಂತ ಹೇಳಿ ಮತ್ತು ಎಲ್ಲರೂ ಮಾಡುವಂತೆ ತಾನು ಪರೀಕ್ಷೆಗಾಗಿ ಬಂದ. ರಾಜ ಬಂದಿದ್ದಾನಂತೆ ಮರ್ಯಾದೆ, ಅವನಿಗೆ ಒಂದು ಆಸನ ಕೊಟ್ಟರು, ಕೂತ. ಪ್ರಹ್ಲಾದನನ್ನು ಕರೆದ. ಪ್ರಹ್ಲಾದ ತೊಡೆ ಮೇಲೆ ಬಂದು ಕೂತಾಗ ಏಕದಾ ಸುರಾಟ್ ಪುತ್ರಂ ಅಂಕಂ ಆರೋಪ್ಯ ಪಾಂಡವ ಪ್ರಪಂಚ ಕಥ್ಯತಾಂ ವತ್ಸ ಮನ್ನೇ ಸಾಧು ಯದ್ಭವ. ಏನು ಕಲ್ತಿದ್ದಿ ಹೇಳಪ್ಪ ಅಂದಾಗ ಅವ ಹಿರಣ್ಯಕಶಿಪು ಏನು ತಿಳಿದಿರ್ತಾನೆ, ಏನೋ ಯಾವುದೋ ಒಂದು ಸ್ತೋತ್ರ ಮಂತ್ರ, ಸಾಹಿತ್ಯ, ಒಂದು ಯಾವುದೋ ಸುಭಾಷಿತ ಹೇಳಿ ರಂಜನೆ ಮಾಡಿ ಅವ್ರಿಗೇನು ಕಲಿಸಿರ್ತಾರೆ ಹೇಳಿ ಎಲ್ಲರೂ ಸಂತೋಷ ಪಡಿಸ್ತಾನೆ ಅಂತ ತಿಳಿದ್ರೆ, ಇವನು ಪ್ರಹ್ಲಾದ ಅವ್ರು ಹೇಳಿದ್ದೇ ಬೇರೆ, ತಾನು ಹೇಳುವುದೇ ಬೇರೆ. ತತ್ಸಾಧು ಮನ್ಯೇ ಸುರವರ್ಯದೇಹಿನ ಸದಾ ಸಮುದ್ವಿಗ್ನ ನಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಕೂಪಂ ಗೃಹ ಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಸಾಮಾನ್ಯವಾಗಿ ಇಂಥ ಉಪದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಇಡೀ ಜನ್ಮ ಬೇಕಾಗ್ತದೆ. ಈ ಅವಸ್ಥೆ ಪರಿಪಕ್ವ ಅವಸ್ಥೆ ಅಂತ ಕರೀತಾರೆ. ಇದಕ್ಕೆ ಜನ್ಮಗಳು ಬೇಕಾಗ್ತದೆ. ಅಂಥದ್ದನ್ನು ಅನಾಯಾಸವಾಗಿ ಜನ್ಮಜಾತವಾಗಿ ಪ್ರಹ್ಲಾದರಾಜರು ಪಡೆದಿದ್ದಾರೆಂದರೆ ಅವರ ಪೂರ್ವ ಕರ್ಮ, ಅವರ ಪೂರ್ವ ತಪಸ್ಸು, ಅವರ ಗುರುಭಕ್ತಿ, ವಿಷ್ಣು ಭಕ್ತಿ, ಆ ದೇವರಲ್ಲಿ ಮಾಡಿದ ಭಕ್ತಿ ಎಷ್ಟಿದೆ ಅಂತ ನಾವು ಊಹಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ಭಕ್ತಿ ಬಾರದೇ ಇದ್ದ ವ್ಯಕ್ತಿಗೆ, ದೇವರು ಅಂತ ಗೊತ್ತಿಲ್ಲದಿದ್ದ ವ್ಯಕ್ತಿಗೆ ಎಷ್ಟು ಕೂಡಿಸಿ ದೇವರು 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 ಅಂತ ಹೇಳಿದರೆ ಕೂಡ್ತಾನೆ, ಬೇಸರ ಬರ್ತದೆ, ಎದ್ದು ಹೋಗ್ತಾನೆ. ಯಾವ ವಿಷಯದಲ್ಲಿ ಯಾವ ವ್ಯಕ್ತಿಗೆ ಆದರ ಗೌರವಗಳು ಇವೆ ನೋಡ್ರಿ. ತಂದೆ ತಾಯಿ ಮೇಲೆ ಗೌರವ ಇದೆ, ಯಾಕೋ ಅವನು ತಿರಸ್ಕಾರ ಮಾಡಿದ್ದ ಸ್ವಲ್ಪ, ಏನೋ ಕಾರಣಕ್ಕಾಗಿ ಅವನನ್ನು ಕರೆದ್ರು ಗುರುಗಳು. ಯಾಕೋ ತಿರಸ್ಕಾರ ಮಾಡಿದ್ದಿ, ಗೌರವ ಕೊಡೋದಿಲ್ಲ, ತಂದೆ ತಾಯಿ ಅಂದರೆ ಯಾರು ತಿಳ್ಕೊಂಡು ಅಂಥೇಳಿ ಅವನನ್ನು ಬೈದರೆ ಅವನು ಮರುದಿನದಿಂದ ಭಕ್ತಿ ಪ್ರಾರಂಭ ಮಾಡ್ತಾನೆ. ಯಾಕೆಂದರೆ ತಂದೆ ತಾಯಿಗಳ ಮೇಲೆ ಸ್ವಾಭಾವಿಕವಾಗಿ ಅವನು ಭಕ್ತಿ ಇದೆ, ಯಾವುದೋ ಕಾರಣಕ್ಕಾಗಿ ಹೋಗಿದೆ ಅಷ್ಟೇ. ಆ ಕಾರಣಕ್ಕಾಗಿ ಗುರುಗಳು ಅವನು ಕರೆದು ಉಪದೇಶ ಮಾಡಿದರು. ಏನೋ ಆಯಿತು, ಒಟ್ಟು ಮತ್ತೆ ಪ್ರಾರಂಭ ಮಾಡಿದ. ಯಾವಾಗಿದು ಸಾಧ್ಯ ಇದೆ? ಅವನಿಗೆ ಸ್ವಾಭಾವಿಕವಾಗಿ ಭಕ್ತಿ ಇದ್ದಾಗ. ಹಾಗಾಗಿ ಈಗಿನ ಸಮಾಜದಲ್ಲಿ ಆ ಭಕ್ತಿಗಳನ್ನು ನಮ್ಮ ತಂದೆ ತಾಯಿ ಹಿರಿಯರು ಗುರುಗಳು ನಾವೆಲ್ಲೆಲ್ಲ ಮಲ್ಕೋಬೇಕಾದಾಗ ಕೃಷ್ಣನ ಕಥೆ ಹೇಳೋದು, ರಾಮನ ಕಥೆ ಹೇಳೋದು, ಆ ಪೂತನಾ ಸಂಹಾರ ಕಥೆ ಹೇಳೋದು, ಹೀಗೆಲ್ಲ ಕಥೆಗಳನ್ನು ಕೇಳ್ತಾ ದೊಡ್ಡವರಾಗಿರ್ತೇವೆ. ಅದರಿಂದ ಭಕ್ತಿ ಜಾಗರೂಕವಾಗ್ತದೆ. ನಮ್ಮ ಸಂಸ್ಕಾರ, ನಮ್ಮ ಧರ್ಮಗಳು, ನಮ್ಮ ಇತಿಹಾಸಗಳು, ಪುರಾಣಗಳು ಈಗೆಲ್ಲ ಹೇಳೋದು ಕೇಳೋದು ಭಾಳ ಕಮ್ಮಿಯಾಗಿದೆ. ಅದನ್ನೆಲ್ಲ ಹೇಳಬೇಕಂತ ಊಟಕ್ಕೆ ಕೂತಾಗ ಸುಮ್ಮನೆ ಹಾಗೆ ಮಾತು ತೆಗೆಯೋದು. ಇವತ್ತು ಪುರಾಣದಲ್ಲಿ ಈ ವಿಷಯ ಬಂತು, ಆ ವಿಷಯ ಬಂತು, ಸ್ವಾಮಿಗಳು ಈ ಕಥೆಯನ್ನು ಹೇಳಿದರು, ಈ ಪ್ರವಚನ ಆಯಿತು, ಈ ಕಥೆ ನಡೀತಾ ಇದೆ ಅಂತ ನಾವು ಹೇಗೆ ಸೀರಿಯಲ್ಗಳನ್ನು ಅಥವಾ ಅಲ್ಲೆಲ್ಲಿ ಹೋಗಿ ಬಂದ ಕಥೆಗಳನ್ನು ಕೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಲ್ಲ, ಹಿಂದಿನ ಕಾಲದಲ್ಲಿ ಈ ಟಾಪಿಕ್ಗಳ ಬಗ್ಗೆ, ಈ ವಿಷಯಗಳ ಬಗ್ಗೆ ಅದನ್ನು ಎತ್ತಿ ಉದ್ಧಾರಣೆ ಮಾಡಿ ಊಟಕ್ಕೆ ಕೂತಾಗೋ, ಆಟ ಆಡ್ತಿರ್ಬೇಕು, ಮಲ್ಕೊಂಡಾಗೋ, ಏನೋ ಒಂದು ವಿಷಯದಲ್ಲಿ ಅದನ್ನು ತೆಗೆದು ದೇವರ ಬಗ್ಗೆ, ಗುರುಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ ಮಾತಾಡುವ ಪ್ರಸಂಗಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ವು. ಈಗೆಲ್ಲ ಇಲ್ಲವು. ಹಾಗಾಗಿ ಮತ್ತೆ ಪ್ರಾರಂಭ ಆಗಬೇಕು. ಇಲ್ಲದೇ ಇದ್ದರೆ ಇದಕ್ಕೆ ಅನಾಹುತಗಳನ್ನು ಸ್ವಲ್ಪ ವರ್ಷಗಳಲ್ಲಿ ಮತ್ತೆ ನಾವು ಪುನಃ ಕಾಣುವ ಪ್ರಸಂಗ ಬರುತ್ತದೆ. ಯಾಕೆ? ಇತಿಹಾಸ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ನಮ್ಮ ಧರ್ಮ ಗೊತ್ತಿಲ್ಲ, ನಮ್ಮ ಶಾಸ್ತ್ರ ಗೊತ್ತಿಲ್ಲ, ನಮ್ಮ ತತ್ವ ಗೊತ್ತಿಲ್ಲ. ಮುಂದೆ ಶ್ರಾದ್ದ ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ತೀರಿ? ಆ ಪ್ರಸಂಗ ಬರುವ ಹಂತ ಲಕ್ಷಣ ಕಾಣಿಸ್ತಾ ಇದೆ, ಕಾಣಬಾರದು ಅಂತಾದರೆ ನಾವು ಜಗಳಾಡಬೇಕಂತೆ. ಏನು ಜಗಳಾಡಬೇಕು? ಆ ವಿಷಯಕ್ಕೆ ಈ ವಿಷಯಕ್ಕೆ ಜಗಳಾಡಬಾರ್ದು. ನೀವು ಪುರಾಣಕ್ಕೆ ಯಾಕೆ ಬರಲಿಲ್ಲ? ಜಗಳ ತೆಗಿಬೇಕು ಅವ್ರ ಜೊತೆ. ನಿಮ್ಮ ಗೆಳೆಯಂದಿರಿದ್ದಾರೆ, ಯಾಕೆ ಬರಲಿಲ್ಲ ಪುರಾಣಕ್ಕೆ? ನೀವು ಜಗಳಾಡಬೇಕು, ಅಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಪ್ರವಚನಕ್ಕೆ ಬರಲಿಲ್ಲ? ಯಾಕೆ ಪುರಾಣಕ್ಕೆ ಬರಲಿಲ್ಲ? ಯಾಕೆ ಪಾಠಕ್ಕೆ ಬರಲಿಲ್ಲ? ಯಾಕೆ ದೇವ್ರ ಪೂಜಾ ಗಂಟೆ ಕೇಳಿಸ್ಲಿಲ್ಲ ನಿಮ್ಮ ಮನ್ಯಾಗ? ಏನು ಮಾಡ್ಲಿತ್ತೀರಿ? ಮಲ್ಕೊಂಡಿದ್ರೇನು ಅಂಥೇಳಿ ಜಗಳ ತೆಗಿಬೇಕಂತ. ತೆಗೆದಿರೇನು ಯಾರದೇ? ನಾಳಿನ ತೆಗೀರಿ, ಆ ಗಂಟೆ ತೊಗೊಂಡೆ ಬರ. ಹೀಗೆ ಎಲ್ಲ ನಾವು ವೈಮನಸ್ಯ, ಈ ವಿಷಯಕವಾಗಿ ವೈಮನಸ್ಯ ಬರಬೇಕು, ಬೇರೆ ವಿಷಯಕವಾಗಿ ವೈಮನಸ್ಯ ಬರಬಾರದು. ದೇವರು, ಗುರುಗಳು, ತತ್ವ, ಶಾಸ್ತ್ರ, ಇತಿಹಾಸ, ಪುರಾಣ, ಪೂಜಾ, ಸತ್ಕರ್ಮ ಇತ್ಯಾದಿಗಳನ್ನು ಮನುಷ್ಯ ತಾನು ಮಾಡದೇ ಇದ್ದಾಗ ಅತಿ ಆಪ್ತನಾದವನು, ಮಿತ್ರನಾದವನು ಯಾಕೆ ಮಾಡಲಿಲ್ಲೋ ಅಂತ ಕೇಳುವ ಸಲಹೆ ಇದ್ದ ವ್ಯಕ್ತಿಗಳ ಜೊತೆಗಾದರೂ ನಾವು ಈ ವಿಷಯಗಳನ್ನು ಮಾತನಾಡದೇ ಇದ್ದರೆ ಆ ವಿಷಯಗಳು ಅಲ್ಲೇ ಸುಪ್ತವಾಗಿ ಮಲಗಿಬಿಡ್ತಾವೆ. ಏನು ತಪ್ಪು ತಿಳ್ಕೊಳ್ಳಿ. ಏನು ಮಾಡೋನಿದ್ದಾನೆ ಅವನು? ಭಾಳ ಅಂದರೆ 2 ದಿವಸ ಮಾಡಿಬಿಡ್ತಾನೆ, 3 ದಿವಸ ಮಾತಾಡ್ತಾನೆ. ನಮ್ಮ ಗತಿನೇ ಇಲ್ಲ ಅವನಿಗೆ ಬೇರೆ ನಂಬಿಟ್ಟು. ಅಂಥ ವ್ಯಕ್ತಿಗಳ ಜೊತೆ ಅವಶ್ಯವಾಗಿ ಹೇಳಬೇಕು. ಹೆಂಡತಿ ಕೆಲವರೆಲ್ಲ ಬುದ್ಧಿವಂತರು ಇರ್ತಾರೆ ನೋಡ್ರಿ,
ಹುಣ್ಣಿಮೆ ಬಂತ್ರಿ, ಅಮಾವಾಸ್ಯೆ ಬಂತ್ರಿ, ಸ್ವಲ್ಪ ಹೂ ತೊಗೊಂಬರಿ, ಹಣ್ಣು ತೊಗೊಂಬರಿ, ಪೂಜೆ ಮಾಡೋಣ ಅಂಥೇಳಿ ಹುಣ್ಣಿಮೆ ಅಮಾವಾಸ್ಯೆ ಅಂತ ಶುರು ಮಾಡಿ ಕೆಲವರು ಎಷ್ಟೋ ಜನ ಮಾಡಿ ಈಗ ವಾರ ತಿಂಗಳ ಎಲ್ಲ ಹೇಳ್ತಿರ್ತಾರೆ, ಹೀಗೆ ಶುರು ಮಾಡಿವ್ರಿ, ಹಿಂಗೆ ನಡೆದದ್ರಿ ಅಂಥೇಳಿ. ಸಂತೋಷ. ಹೀಗೆ ಕರ್ಮಗಳನ್ನು, ಆ ಪ್ರಗತಿಯನ್ನು ಮಾಡಿದರೆ ಮನುಷ್ಯನಿಗೆ ಅಥವಾ ಮುಂದೆ ಜನಾಂಗಕ್ಕೆ ಒಳ್ಳೆಯದಾಗುವುದಿದೆ, ಆಗ್ತದೆ ಅವಶ್ಯವಾಗಿ. ಇದೆಲ್ಲ ಕೇಳಿ ತಿಳಿದು ಎಷ್ಟೋ ವರ್ಷಗಳಿಂದ ಕೇಳಿ ತಿಳಿದು ಮಾಡೋ ಏನು ಸಾಧನೆಗಳಿವೆಲ್ಲ, ಈ ಸಾಧನೆಗಳು ಮೊದಲೇ ಮೆಟ್ಟಲಾಗ್ಬಿಟ್ಟಿದಂತೆ ಪ್ರಹ್ಲಾದರಾಜನಿಗೆ. ನಾವೆಲ್ಲ ಕಥೆಗಳನ್ನು, ಇತಿಹಾಸವನ್ನು, ಈ ಪುರಾಣವನ್ನು ಕೇಳಿದರೆ ಏನು ಉಪದೇಶ, ಎಂಥ ಉಪದೇಶ. ಯಾವ ವ್ಯಕ್ತಿ ಮುಂದೆ ಕೂತಿದ್ದಾನೆ, ಸಣ್ಣ ಹುಡುಗಿದ್ದಾನೆ, 4 ಮಂದಿ ಇದ್ದಾರೆ ಅಂದರೆ ಮಾತನಾಡಲಿಕ್ಕೆ ಗಾಬರಿ ಆಗ್ತಾನೆ. ಅದರೊಳಗೂ ಸ್ವಲ್ಪ ದೊಡ್ಡವರು, ತಿಳುವಳಿಕೆ ಇದ್ದವರು, ಜ್ಞಾನಿ, ಅಜ್ಜ, ಗುರುಗಳು, ಅಥವಾ ಸ್ವಲ್ಪ 4 ಮಂದಿಗೆ ಪರೀಕ್ಷಾ ತಗೊಳ್ಳೋರು ಅಂತಂದರೆ ಅವನು ಇನ್ನೂ ಹೆಚ್ಚು ಗಾಬರಿ, ಬಾಯನೇ ತೆಗೆಯುವುದಿಲ್ಲ. ಅಂಥದ್ರೊಳಗೆ ಎಲ್ಲ ದೇವಾದಿ ದೇವತೆಗಳನ್ನೇ ಗಡಗಡ ನಡಿಸಿದಂತಹ ವ್ಯಕ್ತಿ ಅವನ ಅಪ್ಪ. ಅವನು ಮುಂದೆ ಕೂತಾಗ ಅವನಿಗೆ ಸಂತೋಷಪಡಿಸುವ ಮಾತುಗಳನ್ನು ಮಾತಾಡಬೇಕು ಅಂತ ವಿಚಾರ ಮಾಡದೇನೆ ಯಾವ ನಿಜವಾದ ತಥ್ಯ ಏನು ಮಾಡಬೇಕು ಸಮಾಜದಲ್ಲಿ, ಏನು ನೀ ಮಾಡ್ತಾ ಇದ್ದಿ ಅದನ್ನು ಮಾಡಬೇಡ ಅಂತ ಹೇಳುವಷ್ಟು ಗಟ್ಟಿ ಧ್ವನಿಯಿಂದ, ಧೈರ್ಯದಿಂದ ಹೇಳ್ತಾನಂದರೆ ಅವನಿಗೆ ದೇವರ ಮೇಲೆ, ಗುರುಗಳ ಮೇಲೆ ಎಷ್ಟು ವಿಶ್ವಾಸ, ಭರವಸೆ ಇದೆ. ಎಲ್ಲ ಕಾಲಕ್ಕೂ ದೇವರು ಬಂದು ನನ್ನನ್ನು ಕಾಪಾಡ್ತಾನೆ ಅಂತನ್ನುವ ವಿಶ್ವಾಸ ಎಷ್ಟು ಗಟ್ಟಿಮುಟ್ಟಿ, ಏನಂತಾರೆ, ಅಟೂಟ್ ಅಂತಾರಲ್ಲ, ಅದು ಎಷ್ಟು ಗಟ್ಟಿ ಇದೆ ನೋಡ್ರಿ ಪ್ರಹ್ಲಾದರಾಜ. ತತ್ಸಾಧು ಮನ್ಯೆ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮಸದ್ಗ್ರಹಾತ್. ನೀನು ಅಸುರವರ್ಯ, ಎಲ್ಲ ದೈತ್ಯರಿಗೆ ಶ್ರೇಷ್ಠನಾದ ರಾಜ. ಆದರೆ ಇದನ್ನು ಸರಿಯಾಗಿ ಕೇಳಿ ತಿಳ್ಕೋ. ಹಿತ್ವಾತ್ಮ ಪಾಪಂ ಗೃಹಮಂದ ಕೋಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಈ ಐಶ್ವರ್ಯ ಪಡೆದಿಪ್ಪ, ಸಂಪತ್ತು ಪಡೆದಿ, ಅಧಿಕಾರ ಪಡೆದಿ, ಎಲ್ಲರ ಮೇಲೆ ಒಡೆತನ ಮಾಡಿದಿ, ಮುಂದೇನು? ಒಡೆತನ ಮಾಡಿದಿ, ಐಶ್ವರ್ಯ ಪಡೆದಿ, ಎಲ್ಲರೂ ನಿನ್ನ ನಮಸ್ಕಾರ ಮಾಡಿದರು, ಎಲ್ಲರೂ ನಿನ್ನ ಜಯಜಯಕಾರ ಹಾಕಿದರು, ಎಲ್ಲರೂ ನಿನ್ನ ದಾಸರಾದರು, ಮುಂದೇನು? ನೀನೂ ಒಬ್ಬನಿಗೆ ದಾಸ ಇದ್ದಿ. ಹೆಂಡತಿ, ಮಕ್ಕಳು, ಐಶ್ವರ್ಯ, ಕೀರ್ತಿ, ರಾಜ್ಯ, ಭೋಗ ಇದು ಎಲ್ಲಿವರೆಗೆ ಇರ್ತದೆ? ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಇರ್ತದೆ. ಇಷ್ಟು ದಿವಸ ನಿನಗಿದ್ದಿದ್ದಿಲ್ಲ, ಈಗ ಬಂತು. ಯಾಕೆ ಬಂತು? ನೀನು ತಪಸ್ಸು ಮಾಡಿದ್ದಕ್ಕೆ ಬಂತು. ಅದಕ್ಕಿಂತ ಮುಂಚೆ ಎಲ್ಲಿತ್ತು? ತಪಸ್ಸು ಹೋಯ್ತು ಅಂದರೆ ಅದು ಹೋಗ್ತದೆ. ನಿನಗೆ ಯಾಕೆ ತಿಳಿತಾ ಇಲ್ಲ? ಎಲ್ಲಿವರೆಗೆ ಇರ್ತದೆ? ನಿನ್ನ ತಪಸ್ಸಿರುವವರೆಗೆ. ತಪಸ್ಸು ಇದ್ದಿದ್ದಿಲ್ಲ, ಆವಾಗ ಇದ್ದಿದ್ದಿಲ್ಲ. ಇದರಿಂದ ನೀನು ಅರ್ಥ ಮಾಡಿಕೋ, ಇದು ಶಾಶ್ವತ ಅಲ್ಲ ಅಂಥೇಳಿ. ನಿನಗೆಲ್ಲರೂ ಇಷ್ಟು ಗೌರವವನ್ನು ಯಾಕೆ ಕೊಡ್ತಾ ಇದ್ದಾರೆ? ಯಾಕೆ ಇಷ್ಟೇ ನಿನ್ನನ್ನು ನೋಡಿ ಹೆದರ್ತಾ ಇದ್ದಾರೆ? ದೇವತೆಗಳು ನಿನ್ನನ್ನು ನೋಡಿ ನಡಕ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ. ಯಾಕೆ? ನೀನಷ್ಟು ಬಲಿಷ್ಠನಾಗಿದ್ದಿ. ಮೊದಲಿಗೆ ಹೆದರ್ತಿದ್ರ ದೇವತೆಗಳು ನಿನ್ನನ್ನು ನೋಡಿ? ನೀನು ಬಂದ ತಕ್ಷಣ ಜಯ ಜಯಕಾರ ಹಾಕ್ತಾ ಇದ್ರ? ನೀನು ನಮಸ್ಕಾರ ಮಾಡ್ತಾ ಇದ್ರ? ನಿನಗೆ ಇಂದ್ರ ಸಿಂಹಾಸನ ಬಿಟ್ಟು ಕೊಡ್ತಾ ಇದ್ದಿಲ್ಲ. ಈಗ ಯಾಕೆ ಬಿಟ್ಟು ಕೊಟ್ಟ? ನೀನು ಅಷ್ಟು ಬಲಿಷ್ಠನಾಗಿ. ಯಾಕಷ್ಟು ಬಲಿಷ್ಠ ಆಗ್ಲಿಕ್ಕೆ ಕಾರಣ? ತಪಸ್ಸು ಮಾಡಿದ್ದಕ್ಕೆ ಏನಾಯಿತು? ಬ್ರಹ್ಮದೇವರು ಹೊರ ಕೊಟ್ಟರು. ಹಾಗಾದ್ರೆ ನಿಂದಲ್ಲಿದು. ತಪಸ್ಸು ಮಾಡಿ ಬ್ರಹ್ಮದೇವರು ಹೊರ ಕೊಟ್ಟಿದ್ದಾರೆ. ತಪಸ್ಸಿರುವವರೆಗೆ ಇದೆಲ್ಲ ನಾಟಕ ನಡೀತದೆ, ನಿಂದು ಆಟ ನಡೀತದೆ. ತಪಸ್ಸು ಹೋದ್ಮೇಲೆ ಮುಗಿದು ಹೋಯ್ತು. ಹಾಗಾಗಿ ತಪಸ್ಸಿನ ಕಡೆ ಗಮನ ಕೊಡು, ಇದೆಲ್ಲ ಬಿಡು. ಹಿತ್ವಾ ಆತ್ಮ ಪಾಪಂ ಗೃಹಮಂದ ಕೂಪಂ. ನಾವು ಬಾವಿಯಲ್ಲಿ ಬೀಳ್ತೇವೆ. ನೀರಿದ್ದ ಬಾವಿಯಲ್ಲಿ ಬಿದ್ದರೆ ಇವತ್ತಿಲ್ಲ ನಾಳೆ ಯಾರಾದರೂ ಬಂದು ನಮ್ಮನ್ನು ಎತ್ತಾರೆ. ಯಾಕೆ? ನೀರಿರುವವರೆಗೆ ನಾವು ಈಜಾಡ್ತಾ ಇರ್ತೇವೆ. ನೀರು ಇಲ್ಲದೆ ಇದ್ದ ಆಳು ಕತ್ತಲಿ ಬಾವಿಯಲ್ಲಿ ಬಿದ್ದರೆ ನಾವಿದ್ದೇವೋ ಇಲ್ಲೋ ಅಂತ ಯಾರಿಗೂ ಗೊತ್ತಾಗದೇ ಇದ್ದ ಪ್ರದೇಶ ಅದು. ಅಲ್ಲಿ ಬಿದ್ದು ಸಾಯುವುದೇ, ಮತ್ತು ಬೇರೆ ಉಪಾಯ ಇಲ್ಲ. ಅಂಥ ಅಂಧಕೂಪ ಸಂಸಾರ ಅಂದರೆ ಏನು ತಿಳಿದಿ ನೀನು? ಹಿತ್ವಾ ಆತ್ಮಪಾತಂ ಗೃಹಮಂದಕೂಪಂ. ಹಾಗಾಗಿ ಅಂಥ ಅಂಧಕೂಪದಲ್ಲಿ ಬಿದ್ದು ಒದ್ದಾಡಬೇಡ. ಐಶ್ವರ್ಯ, ಅಧಿಕಾರ, ಸಂಪತ್ತು, ರಾಜ್ಯ, ಭೋಗ, ಕೀರ್ತಿ ಅಂತ ಹೇಳಿ ತಲೆ ಮೇಲೆ ಕೊಡು ಬಂದಿವೆ ನಿನಗೆ. ನಡಿ ನನ್ನ ಜೊತೆಗೆ ವನಕ್ಕೆ ಹೋಗೋಣ, ದೇವರ ಸೇವೆ ಮಾಡೋಣ, ದೇವರನ್ನು ಕುರಿತು ಧ್ಯಾನ ಮಾಡೋಣ, ತಪಸ್ಸು ಮಾಡೋಣ ಅಂತ ವಿಚಾರ ಮಾಡಿದ್ದೆ ನೋಡಪ್ಪ. ನಿನಗೇನು ಅಭಿಪ್ರಾಯ ಇದೆ? ತಲೆ ಕಟ್ಟು ಹೋಯ್ತು ಒಂದು, ತಲೆ ತಿರುಗಿ ಹೋಯ್ತು ಒಂದು. ಶುತ್ವಾ ಪುತ್ರಗಿರೋ ದೈತ್ಯ ಪರಪಕ್ಷ ಸಮಾಶ್ರಿತ. ಸುತ್ತಮುತ್ತಲೆಲ್ಲ ಕಡೆ ನೋಡಿದಂತೆ, ನನ್ನ ಮಗನ ತಲೆ ಯಾರು ಕಡಿಸಿದ್ದಾರಪ್ಪ ಇವರು? ಇಂಥ ಪರಿ ಯಾರು ಈ ಮಾತುಗಳನ್ನು ಹೇಳಿಕೊಟ್ರು? ಯಾರು ಹೇಳಿಕೊಟ್ರು? ಹೇಳದೇ ಇದ್ದ ವಯಸ್ಸು. ಜಹಾಸ ಬಾಲಬುದ್ಧಿನ ವಿದ್ಯತೆ ಪರಬುದ್ಧಿವಿಹಿ. ನಕ್ಕು ಬಿಟ್ಟ ಅಂತೆ ಹಿರಣ್ಯಕಶಿಪು. ಅಜ್ಜಂದ್ರಿಗೆಲ್ಲ ಅನುಭವ ಇರ್ತದೆ. ಮೊಮ್ಮಕ್ಕಳು ಹೇಳ್ತಿರ್ತಾರೆ, ಅಪ್ಪ ಅಜ್ಜ ನಾಳೆ ನಿನಗೆ ಇಂದ್ರನ ಆಸನ ತಂದು ಕೊಡ್ತೀನಿ, ಅದ್ರ ಮೇಲೆ ಕೂಡಂತಿ, ಈ ಪ್ಲಾಸ್ಟಿಕ್ ಕುರ್ಚಿ ಬಿಟ್ಬಿಡು ಅಂತಿರ್ತಾರಿಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ. ಅಜ್ಜ ಹೌದು ತಂದು ಕೊಡಂತಿ ಅಂತ ಅಜ್ಜ ಅನ್ಕೊಂಡು ಸುಮ್ ಕೂತ್ಬಿಡೋಣ.
ಹಾಗೆ ಇವ ಹಿರಣ್ಯಕಶಿಪು ಏನು ಅನ್ಕೊಂಡ, 5 ವರ್ಷದ ಬಾಲಕ ಏನೇನೋ ಅಂಧಕೋಪ ಅಂತಾನೆ, ಸಂಸಾರ ಅಂತಾನೆ, ಏನೋ ವೈರಾಗ್ಯದ ಮಾತುಗಳನ್ನು ಆಟಾಡ್ಲಿಕ್ಕತ್ತಾನೆ, ಏನೋ ಯಾರೋ ಒಬ್ರು ಕಿವಿಯಾಗಿ ಮಾತು ಹೇಳಿರ್ಬೇಕು. ಹಾಗಾಗಿ ಸುತ್ತಮುತ್ತಲೆಲ್ಲ ನೋಡಿದ, ಯಾರೂ ಕಾಣಿಸ್ಲಿಲ್ಲ, ಏನೋ ಬಿಡು ಅಂತೇಳಿ ನಕ್ಕು ಹೋದ. ಆ ಪ್ರಹ್ಲಾದನಿಗೆ ನಾವತ್ತು ಬೈಲಿಲ್ಲ. ಹೋಗಬೇಕಾದಾಗ ಆ ಚಂಡಾಮರ್ಕರನ್ನು ಕರೆದ, ನೀವು ನಾನು ಹೇಳಿಕೊಟ್ಟ ಪಾಠ ಏನು ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸ್ಲಿಲ್ಲ, ಏನೋ ಬೇರೆ ಕಳಿಸಿರಿ. ವಿಷ್ಣು ಪಕ್ಷೈ ಪ್ರಚ್ಛನ್ನಿರ್ನ ವಿದ್ಯತೆಯಸ್ಯ ಧಿಯರ್. ಯಾರೋ ವಿಷ್ಣು ಭಕ್ತರು ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಆಶ್ರಮದಲ್ಲಿ, ವಿಚಾರ ಮಾಡ್ರಿ. ಯಾಕಂದರೆ ಎಲ್ಲ ದೇವರ ಭಕ್ತಿಯನ್ನು, ದೇವರಿಗೆ ಸಮಂಜಸವಾದ, ದೇವರಿಗೆ ಸಲ್ಲುವ ಮಾತುಗಳನ್ನು ಆಡ್ತಾ ಇದ್ದಾನೆ ಅವನು. ಮುಂದಿನ ಬಾರಿ ಬಂದ ಹೀಗಾಗಬಾರ್ದು ಅಂತ ಹೇಳಿ ಕಳಿಸಿಬಿಟ್ಟ ಅಂತ. ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥೆಯ ಮಾವೃಷ. ಆಗ ಗುರುಗಳು ಪ್ರಹ್ಲಾದನ ಹತ್ರ ಬಂದು, ಏನೋ ಪ್ರಹ್ಲಾದ, ನಿಮ್ಮ ಅಪ್ಪನ ಕಡೆಯಿಂದ ಬಡಿಸ್ಬೇಕು ಅನ್ಕೊಂಡಿಯ, ನನ್ನನ್ನು ಹೊಡಿಸ್ಬೇಕು ಅನ್ಕೊಂಡಿಯ, ಅಥವಾ ನನ್ನ ನೌಕರಿನ ತೆಗೆದು ಹಾಕ್ಬೇಕು ಅನ್ಕೊಂಡ್ ಮಾಡ್ತಾ ಇದ್ಯಾ ನೀನು? ಯಾಕೆ ನನ್ನ ಮೇಲೆ ಯಾಕಪ್ಪ ಅಂತ ದ್ವೇಷ? ನಾನೇನು ಕಲ್ಸಿನ ಅದನ್ನು ಹೇಳಿಬಿಡಲ್ಲ, ಯಾಕೆ ಸುಮ್ಮನೆ ತಲೆ ಹರಟಿ ಮಾಡ್ತಿ ಅಂತ ಹೇಳಿದ್ರಂತೆ. ಬಾಲಾನಿಧಿ ಕುತ ತುಭ್ಯಮ್ಮೆ ಬುದ್ಧಿರ್ ವಿಪರ್ಯ. ನಾನು ಹೇಳಿದ್ದನ್ನು ಹೇಳಲಿಲ್ಲ ಅಂತಾದರೆ ನಾನು ನಿನ್ನ ಕೋಲ್ ತೊಗೊಂಡು ನಿನ್ನನ್ನು ಬಡಿತೀನಿ ನೋಡು. ಬುದ್ಧಿಭೇದ ಪರಕೃತಃ ಉತವಾಹೋ ಸ್ವಪರೋಗತ ಭಣ್ಯತಾಂ ಶ್ರೋತಕಾಮಾನಂ ಗುರುಣಾಂ ಕುರುದ್ವಹ. ಆಗ ಗುರುಗಳು ತಿಳಿಸಿ ಹೇಳಿದರು, ಬೈದು ಹೇಳಿದರು, ಆಮೇಲೆ ಬಡದು ಹೇಳ್ತೇನೆ ನೋಡು ಅಂತ ಇದ್ದಾರೆ. ಅಂದಾಗ ಪ್ರಹ್ಲಾದ ಹೇಳ್ತಾನೆ, ಸ್ವಪರಶ್ಚ ಇದ ಅಸಗ್ರಹ ಪುಂಸಾಂ ಯನ್ಮಯ ಕೃತಃ ವಿಮೋಹಿತ ದಿಯಾಂ ದುಷ್ಟಸ್ತಸ್ಮೈ ಭಗವತೇ ನಮಃ. ಆಗ ಪ್ರಹ್ಲಾದ ಹೇಳ್ತಾನೆ, ನನ್ನೊಳಗೆ ನಾನು ಏನೂ ಹೇಳಿಲ್ಲ, ನನ್ನೊಳಗೆ ನಿಂತು ಹೇಳಿಸಿದವನು ದೇವರಿದ್ದಾನೆ. ಏನು ಹೇಳಿಸಿದ್ನೋ ನನಗೆ ಗೊತ್ತಿಲ್ಲ, ನಾನು ಏನು ನೋಡಿದ್ನೋ ನನಗೆ ಗೊತ್ತಿಲ್ಲ. ದೇವರ ಅಂತರ್ಯಾಮಿ ಆಗಿದ್ದು ನನ್ನ ಕಡೆಯಿಂದ ಹೇಳಿಸಿದ್ದಾನೆ. ನನಗೆ ಬೈಬೇಡ್ರಿ, ನೀವು ದೇವರಿಗೆ ಬೈಕೊಡ್ರಿ ಅಂತ ಹೇಳಿ ಸೂಕ್ಷ್ಮವಾಗಿ ಬಿಕ್ಕಟ್ಟಂದ ಬಿಡಿಸ್ಕೊಂಡು ಬಿಟ್ಟ. ನನ್ನ ಜವಾಬ್ದಾರಿ ಅಲ್ಲ ಇದು, ನನ್ನಲ್ಲಿ ಒಳಗೆ ನಿಂತು ನುಡಿಸಿದವನು ದೇವರು ಅಂತ ಹೇಳಿ ವಿಮೋಹಿತ ದಿಯಾಂ ದುಷ್ಟಸ್ತಸ್ಮೈ ಭಗವತೇ ನಮಃ. ಹಾಗಾಗಿ ಅಂಥ ದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಅವರಿಗೂ ಉತ್ತರ ಕೊಟ್ಟು ತಾನು ಅಲ್ಲಿಂದ ಜಾಡಿಸ್ಕೊಂಡು ಬಿಟ್ಟಂತೆ. ಇಷ್ಟು ನಡೀತಾ ಇದೆ. ಆಗ ಮತ್ತೊಮ್ಮೆ ಬಂದ ಹಿರಣ್ಯಕಶಿಪು. 15 ದಿವಸ, 1 ತಿಂಗಳು ಏನೋ ಆಗಿತ್ತು. ಮತ್ತೊಮ್ಮೆ ಪ್ರಸಂಗ, ಬೇರೆ ಕಡೆ ಹೋಗಬೇಕಾದಾಗ ಆಶ್ರಮ ಬಂತು, ಗುರುಕುಲ. ಅಲ್ಲಿ ಬಂದ, ಮತ್ತೊಮ್ಮೆ ತೊಡಿ ಮೇಲೆ ಕೂಡಿಸಿಕೊಂಡು ಪ್ರಹ್ಲಾದರಾಜನಿಗೆ ಕೇಳ್ತಾ ಇದ್ದಾನೆ. ಹಿರಣ್ಯಕಶಿಪು, ಈಗಿನ್ನೇನು ಕಲಿಸಿದ್ದಾರಪ್ಪ ಗುರುಗಳು, ಏನು ಕಲಿಸಿದ್ದಾರೆ ಸ್ವಲ್ಪ ಹೇಳ್ತೀಯಾ? ಕೇಳಿ ಸಂತೋಷ ಪಡ್ತೇನೆ. ಆಯ್ತು, ಸಂತೋಷ ಪಡಂತಿ ಅಂತ ಹೇಳಿ ಹಿರಣ್ಯಕಶಿಪು ತಾನೇನು ಮಾಡ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನಿನಗೆ ಹೋದ ಸತಿ ಸ್ವಲ್ಪ ಹೇಳಿದ್ದೆ, ಸಮಯ ಇದ್ದಿದ್ದಿಲ್ಲ, ನೀನು ಎಲ್ಲ ಭೂಲೋಕವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನಗೆ. ಈ ಸತಿ ಸಮಯ ಮಾಡಿಕೊಂಡಿವೆಲ್ಲೋ ಅಂತ ಕೇಳಿದ ಪ್ರಹ್ಲಾದ. ಅದಕ್ಕೆ ಬಂದೀನಿ ನಾನು. ಹಾಗಾದರೆ ಕೇಳು, ನವವಿಧವಾದ ಭಕ್ತಿಯನ್ನು ಕಲ್ತಿದ್ದೇನೆ. 1 ವಿಧವಾದ ಭಕ್ತಿ ಅಲ್ಲ, 2 ಅಲ್ಲ, ನವವಿಧವಾದ ಭಕ್ತಿ. ಕಾಯ ವಾಚ ಮನಸ 3ರಿಂದ ಮಾಡುವ ಭಕ್ತಿ ಇದೆ. ಅದು ಅದ್ಭುತವಾದ ಭಕ್ತಿ. ಅದನ್ನು ಹೇಳ್ತೇನೆ ಕೇಳು. ಶ್ರವಣಂ, ದೇವರ ನಾಮಸ್ಮರಣೆಯನ್ನು, ದೇವರ ನಾಮವನ್ನು, ದೇವರ ಗುಣಗಾನವನ್ನು ನಿರಂತರವಾಗಿ ಶ್ರವಣ ಮಾಡಬೇಕು ನೋಡಪ್ಪ. ಇದು ಇಂದ್ರಿಯದಿಂದ ಮಾಡುವಂತಹದ್ದು, ಕಿವಿಯಿಂದ ಮಾಡಬೇಕಾದಂತಹದ್ದು. ಇಂದ್ರಿಯ ಅಂದರೆ ಕಿವಿಯಿಂದ ಮಾಡಬೇಕಾದದ್ದು ಶ್ರವಣ. ಇನ್ನೊಬ್ಬರ ಹಾಡ್ತಿರ್ತಾರೆ ಅದನ್ನು ಕೇಳೋದು, ದೇವರ ಸ್ತೋತ್ರ ಮಾಡ್ತಿರ್ತಾರೆ ಅದನ್ನು ಕೇಳೋದು, ಪಾರಾಯಣ ಮಾಡ್ತಿರ್ತಾರೆ ಅದನ್ನು ಕೇಳೋದು, ದೇವರ ಶ್ರವಣ ಮಾಡೋದು. ಕೀರ್ತನ, ಹಾಡೋದು, ಬಾಯಿಂದ ಹಾಡೋದು, ಕೀರ್ತನವನ್ನು ಮಾಡೋದು, ದೇವರ ಗುಣಗಾನವನ್ನು ಮಾಡೋದು. ವಿಷ್ಣೋ ಸ್ಮರಣಂ, ಪರಮಾತ್ಮನ ಸ್ಮರಣೆ ಮಾಡೋದು ಮನಸ್ಸಿನಿಂದ. ದೇವರ ಸ್ಮರಣೆ ಇದರಿಂದ ಮಾಡ್ತಿರ್ತಾರೆ, ಮನಸ್ಸಿನಿಂದ ಮಾಡ್ತಿರ್ತಾರೆ. ಪಾದಸೇವನಂ, ಪಾದಸೇವನೆ ಮಾಡಬೇಕು. ಕೇವಲ ದೇವರ ಗುಣಗಳನ್ನಷ್ಟೇ ಸ್ಮರಣೆ ಮಾಡುವುದಲ್ಲ, ದೇವರ ಸ್ಮರಣಷ್ಟೇ ಮಾಡುವುದಲ್ಲ, ದೇವರ ಪಾದಸೇವನ ಅಷ್ಟೇ ಸೇವೆ ಅಲ್ಲ, ದೇವರ ಭಕ್ತರ ಪಾದಸೇವನೆಯನ್ನು ಮಾಡಬೇಕು. ಗುರುಗಳು, ದೇವರ ಭಕ್ತರು ಯಾರು? ಗುರುಗಳು. ಗುರುಗಳ ಪಾದ ಸೇವನೆ ಮಾಡಬೇಕು. ಗುರುಗಳಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಡಬೇಕು. ಏನೇ ಆಗಿರಲಿ ಅದು. ಮೇಲಿಂದ ಮೇಲೆ ನಮಗೆ ಆಚಾರ್ಯ ಇದೆಲ್ಲ ಮಾತು ನೆನಪಾಗ್ತದೆ. ಗುರುಕುಲದಲ್ಲಿ ಇದ್ದಾಗ ಬೇರೆ ಬೇರೆ ವಿದ್ವಾಂಸ ಬರೋರು, ಪಂಡಿತರು ಬರೋರು, ಸದ್ಗೃಹಸ್ಥರು ಬರೋರು. ಪಾಪ ಚಳಿಯಲ್ಲಿ ಬರ್ತಿದ್ರು, ಮಳೆಯಲ್ಲಿ ಬರ್ತಿದ್ರು, ಗಾಳಿಯಲ್ಲಿ ಬರ್ತಿದ್ರು, ಬೇರೆ ನೌಕರಿ ಸಲುವಾಗಿ ಬರ್ತಿದ್ರು. ಯಾವಾಗೋ 12ಕ್ಕೆ ಬರೋರು, ಮುಂಜಾನೆ ಊಟ ಮಾಡದೇನೆ ಹೋಗ್ತಿದ್ರು. ಮಡಿಲೇ ಊಟ ಮಾಡೋರು ಕೆಲವರು ನಿಷ್ಠಾವಂತರು ಇರ್ತಿದ್ರು. ಅಂಥ ನಿಷ್ಠಾವಂತರು ಇವಾಗ ಬರೋದು. ಪಾಪ ಭಾಳ ಸಮಸ್ಯೆ ಆಗ್ತಿತ್ತು. ಅಂಥವರಿಗೆ ನಾವು ಬೇಸತ್ತುಕೊಂಡು ಹೇಳಿದರೆ ಅವ್ರು ಹೇಳಿ ಕಳಿಸ್ತಿದ್ರು, ಹಾಗೆಲ್ಲ ಅನ್ಬಾರ್ದು, ಹಾಗೆಲ್ಲ ಮಾಡಬಾರ್ದು, ಅವ್ರಿಗೆ ಊಟಕ್ಕೆ ಹಾಕ್ರಿ, ಅವ್ರಿಗೆ ಹಾಸಿಗೆ ಕೊಡ್ರಿ, ಅವ್ರಿಗೇನು ವ್ಯವಸ್ಥೆ ಬೇಕೆಲ್ಲ ಮಾಡ್ರಿ, ದೇವ್ರು ನಿಮ್ಗೆ ಕಲ್ಯಾಣ ಮಾಡ್ತಾನೆ. ಅತಿಥಿಗಳು ಅಂದರೆ ದೇವತೆಗಳಿದ್ದಂತೆ.
ಅತಿಥಿಗಳಂದರೆ ಯಾರು? ದೇವತೆಗಳಿದ್ದಂತೆ. ಹಾಗಾಗಿ ಅವರ ಸೇವೆ ಇದು ದೇವರ ಸೇವೆ ಇದ್ದಂತಪ್ಪ, ಮಾಡಬೇಕು ಅಂತ ಹೇಳಿದ್ದು ಕಿವಿಯಲ್ಲಿ ನಾವು ಕೇಳೋದಂತೆ ಇದೆ. ಹಾಗೆ ಮಾಡಿಸಿ ಇವೆಲ್ಲ ಸಂಸ್ಕಾರಗಳು. ಹಾಗೆ ಮಾಡಿಸಿದಾಗ ಯಾವುದೂ ನಮಗೆ ಬೇಸರ ಆಗೋದಿಲ್ಲ. ಹಾಗಾಗಿ ನಾವು ಬಡಿಸ್ಲಿಕ್ಕೂ ತಯಾರಾಗ್ತೀವಿ, ಅಡುಗೆ ಮಾಡಲಿಕ್ಕೂ ತಯಾರಾಗ್ತೀವಿ, ಪ್ರವಚನ ಹೇಳಲಿಕ್ಕೂ ತಯಾರಾಗ್ತೀವಿ, ಪಾಠ ಹೇಳಲಿಕ್ಕೂ ತಯಾರಾಗ್ತೀವಿ, ಕಸ ಬಳಿಲಿಕ್ಕೂ ತಯಾರಾಗ್ತೀವಿ. ಯಾಕಂದರೆ ಎಲ್ಲ ಮಾಡಿಸಿ ಗೊತ್ತು ಇದು ಮಾಡಬೇಕಂತ. ಹೀಗೆ ಮಾಡಿದರೇನೆ ಸಂಸ್ಕಾರ ಬರಲು ಸಾಧ್ಯ, ಇಲ್ಲದಿದ್ದರೆ ಬರುವುದಿಲ್ಲ. ಅದಕ್ಕಾಗಿ ಎಲ್ಲ ವಿಧವಾದ ದೇವರ ಮನೆ ಕಸ ತೆಗಿಬೇಕು. ದೇವರ ಮನಿ ಅಂದರೆ ದೇವರ ಗುಡಿ ಇದ್ದಂತೆ, ಅದನ್ನು ಮಾಡಬೇಕು. ಪಾದ ಸೇವನಂ, ಅರ್ಚನಂ, ದೇವರಿಗೆ ಅರ್ಚನೆ ಮಾಡಬೇಕು. ವಂದನಂ, ದಾಸ್ಯಂ, ದಾಸ್ಯ ಭಾವ ಇದು ಬಹಳ ಪ್ರಧಾನವಾದ ಭಾವ. ದೇವರ ದಾಸ ನಾನು, ದೇವರ ನನ್ನ ಸ್ವಾಮಿ, ಇದು ಬಹಳ ದೊಡ್ಡದಾದ ಸಿದ್ಧಾಂತ, ಮಹತ್ವದ ಉಪಾಸನೆ. ಯಾರು ಮನೆಯಲ್ಲಿ ಯಜಮಾನ ಇರ್ತಾನೆ ಅವನನ್ನು ಯಜಮಾನ ಅಂತ ಒಮ್ಮೆಯೂ ನಾವು ಕರೀಲಿಲ್ಲ ಅಂದ್ರೆ ಅವ್ನು ಸಿಟ್ಟಾಗ್ತಾನೋ ಇಲ್ಲ, ಎಲ್ಲ ನಿಮ್ಮಿಂದ ಆಗ್ತದ್ರಿ ಅಂತ ಒಮ್ಮಾದರೂ ಹೇಳ್ಬೇಕು ಬೇಡ ನಾವು. ಹೆಂಡತಿ ಮಕ್ಕಳು ಅವನಿಂದ 4-5 ಮಂದಿ ಇರ್ತಾರೆ, ಅತ್ತಿ ಮಾವ ಯಾರ್ಯಾರೋ ಒಂದು 4-5-10 ಮಂದಿ ಇರ್ತಾರೆ, ಎಲ್ಲ ನಿಮ್ದು ಆಯ್ತು ನೋಡ್ರಿಪ್ಪ ಅಂತ ಕಾರ್ಯಕ್ರಮ ಆದಮೇಲೆ ಹೇಳಬೇಕು ಬೇಡ? ಹೇಳಿಲ್ಲ ಅಂದ್ರೆ ನಮ್ಗೆ ಸಿಟ್ಟಾಗೋದಿಲ್ಲ, ಅಸಮಾಧಾನ ಆಗೋದಿಲ್ಲ. ಹಾಗೆ ದೇವರಿಗೆ ಯಾವ ಅಸಮಾಧಾನಗಳು ಆಗೋದಿಲ್ಲ. ಆದರೆ ಈ ಉಪಾಸನೆಯನ್ನು ಮಾಡದೇ ಇದ್ದರೆ ದೇವರು ನಿನಗೆ ಮೋಕ್ಷ ಕೊಡೋದಿಲ್ಲ ಅಂತ ಹೇಳಿದ್ದಾನೆ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ಬುದ್ಧಿ ಜ್ಞಾನ ಇಚ್ಛಾ ಶಕ್ತಿ ಪ್ರಯತ್ನಗಳನ್ನು ಪರಮಾತ್ಮ ನಮ್ಮಿಂದ ಮಾಡಿಸಿ ನಡೆಸ್ತಾ ಇದ್ದ ದೇವರಿಗೆ 1 ಜನ್ಮದ್ದಲ್ಲ, 1 ವರ್ಷದ್ದಲ್ಲ, 10 ಜನ್ಮದ್ದಲ್ಲ, ಅನಂತಾನಂತ ಜನ್ಮಗಳಲ್ಲಿ ಪರಮಾತ್ಮ ನಮಗೆಲ್ಲ ಮಾಡಿಸ್ತಾ ಇದ್ದಾನಂದಮೇಲೆ ಅಂಥ ದೇವರಿಗೆ ನೀನು ನನ್ನ ಸ್ವಾಮಿ ನಾನು ನಿನ್ನ ದಾಸ ಅಂತ ಉಪಾಸನೆ ಮಾಡದೇ ಇದ್ದರೆ ಏನಾಗಲಿಕ್ಕಿಲ್ಲ ಅವಸ್ಥೆ. ಹಾಗಾಗಿ ಮುಖ್ಯವಾದದ್ದು ನಾವು ಪರಮಾತ್ಮನ ದಾಸರು, ದೇವರು ನನ್ನ ಸ್ವಾಮಿ ಅಂತನೂ ಉಪಾಸನೆ ಗಟ್ಟಿಮುಟ್ಟಿಯಾಗಿ ಮಾಡಬೇಕಂತೆ, ಅತ್ಯಂತ ವಿಶ್ವಾಸದಿಂದ. ಸಖ್ಯಂ ಆತ್ಮನಿವೇದನ, ದೇವರು ನಮ್ಮ ಸಖ, ಅವಿಜ್ಞಾತ ಸಖ ಅಂತ ಕರೀತಾರೆ. ಚತುರ್ಥ ಸ್ಕಂದ ಭಾಗವತದಲ್ಲಿ ನೀವು ಕೇಳ್ತಿರಲಿಲ್ಲ? ಚತುರ್ಥ ಸ್ಕಂದ ಭಾಗವತದಲ್ಲಿ ನಾವು ಕೇಳಿದಂತೆ ಪರಮಾತ್ಮನ ಅವಿಜ್ಞಾತ ಸಖ, ಜೊತೆಗೆ ಯಾರು ಇರ್ತಾರೋ ಬಿಡುತ್ತಾರೋ ಗೊತ್ತಿಲ್ಲ, ಪರಮಾತ್ಮ ಜೊತೆಗೆ ಸದಾಕಾಲ ನಮ್ಮ ಜೊತೆಗೆ ಇರ್ತಾನೆ ಅಂತ ನಾವು ಉಪಾಸನೆ ಮಾಡಬೇಕು. ಮತ್ತು ಆತ್ಮನಿವೇದನಂ, ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕು. ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕು? ಇಂದ್ರಿಯಗಳನ್ನು ಸಮರ್ಪಣೆ ಮಾಡಬೇಕು, ಬುದ್ಧಿಯನ್ನು ಸಮರ್ಪಣೆ ಮಾಡಬೇಕು, ಹಣವನ್ನು ಸಮರ್ಪಣೆ ಮಾಡಬೇಕು. ನಮ್ಮದು ಅಂತ ಇದ್ದ ಏನೇನು ಪದಾರ್ಥಗಳಿವೆ, ಹೆಂಡತಿ ಮಕ್ಕಳು ಐಶ್ವರ್ಯ ಕೀರ್ತಿ ಭೋಗ ಮನೆ ಮಠ ಏನಿದೆ ಎಲ್ಲರಿಗೂ ದೇವರಿಗೆ ಸಮರ್ಪಣೆ ಮಾಡಬೇಕು. ಇದ್ದದ್ದೆಲ್ಲವೂ ದೇವರದ್ದು ಅಂತ ಬಾಯಿಂದಾದರೂ ಸಮರ್ಪಣೆ, ಮನಸ್ಸಾದರೂ ಸಮರ್ಪಣೆ ಮಾಡಬೇಕು. ಹೋಗಿ ದೇವರ ಹೆಸರಲ್ಲಿ ಬರೋದ್ರೆ ಯಾರು ತಗೊಳ್ಳೋರಿಲ್ಲ. ಆಫೀಸಿಗೆ ಹೋಗಿ ಬಾಂಡ್ ತೊಗೊಂಡು ದೇವರ ಹೆಸರಲ್ಲೇ ಬರೋದ್ರೆ ಯಾರು ಬರಬೇಕು? ದೇವರು ಬರುವುದಿಲ್ಲ. ಆದರೆ ಸಮರ್ಪಣೆ ಮನಸ್ಸಿನಿಂದಾದರೂ ಮಾಡಬೇಕೋ ಬೇಡ? ಮಾಡಿದೆ. ಇದು ಬಹಳ ಮಹತ್ವದ್ದು ಉಪದೇಶ. ಆತ್ಮನಿವೇದನಂ. ಯಾಕೆ? ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಅಂದಮೇಲೆ ಕೊಟ್ಟೋನು ದೇವರು. ಹೂವನ್ನೇ ಇರಿಸ್ತೇವೆ, ಹೂವು ಕೊಟ್ಟವ್ರು ಯಾರು? ದೇವರು. ಅಭಿಷೇಕವನ್ನು ಮಾಡ್ತೇವೆ, ಯಾವುದೋ ನೀರು, ಬೋರ್ ನೀರನೋ ಟ್ಯಾಂಕ್ ನೀರನೋ ಬಾವಿ ನೀರನೋ ನದಿ ನೀರು ಮಳೆ ಯಾವ ನೀರಾದರೂ ಮಾಡ್ತೇವೋ ಇಲ್ಲೋ, ಆ ನೀರು ಕೊಟ್ಟವನು ಯಾರು? ದೇವರು. ಏನು ನಿಮ್ಮಿಂದ ಆಗುವುದು ಏನಿದೆ, ಯಾವುದು ನಿಮ್ಮ ಪದಾರ್ಥವನ್ನು ದೇವರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಪದಾರ್ಥವನ್ನು ದೇವರಿಗೆ ನಾವು ಏನು ಕೊಡ್ತಾ ಇದ್ದೇವೆ? ನೈವೇದ್ಯ ಮಾಡ್ತೀವಿ, ಇಷ್ಟೇ ಸಣ್ಣ ಬಟ್ಲು ಇರ್ತದೆ, ಅಷ್ಟೇ ಬೆಲ್ಲ ದೇವರಿಗೆ. ಪಾಪ ಅಷ್ಟೇ, ದೇವ್ರ ಹೊಟ್ಟಿನೇ ಇಷ್ಟೇ ಇರಲ್ಲ, ಹಿಂಗೆ ಇಷ್ಟೇ ಬೆಲ್ಲ. ನಾವು ಚಂದ ಪಾಯಸ ಹೋಳ್ಗೆ ಕಡುಬು ಎಲ್ಲ ಮಾಡಿಕೊಂಡು ಆ ಕಾಲಕ್ಕೆ ಅದು ಆಗಿದ್ದಿಲ್ಲ ರೀ, ಹಿಂಗೆ ಬೆಲ್ಲ ನೈವೇದ್ಯ ಮಾಡಿದ್ವಿ. ಯಾವ ಪದಾರ್ಥವನ್ನು ಮಾಡಿದರೂ ದೇವರೇನು ಬಂದದನ್ನು ತಿಂದೇನು ಹೋಗೋದಿಲ್ಲ, ನಮಗೆ ಇಟ್ಟಿರ್ತಾನೆ. ಆದರೂ ಭಕ್ತಿ ನೋಡ್ತಾನೆ ಪರಮಾತ್ಮ. ಏನೇ ಕೊಟ್ಟರು ಏನೇ ಮಾಡಿದರೂ ಭಕ್ತಿಯಿಂದ ಮಾಡಿದರೆ, ಆತ್ಮನಿವೇದನ ಮಾಡಿದರೆ ಎಲ್ಲವೂ ನಿಂದೇ ಸ್ವಾಮಿ, ನಿರ್ದೋಷ ಮದ್ದೋಷಾನ್ ವಿರೇಚನ ಮೋಸ್ತದೆ ಅಂತ ಹೇಳಿ ಪೂಜಾ ಸಮರ್ಪಣದಲ್ಲಿ ಆತ್ಮ ಸಮರ್ಪಣೆಯನ್ನು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು, ಭಾಳ ಮಹತ್ವದ ಸಮರ್ಪಣೆ ಇದು. ಎಷ್ಟು ನಾವು ಅಷ್ಟು ಸಮರ್ಪಣೆ ಮಾಡ್ತೇವೋ ಅಷ್ಟು ಭಗವಂತ ಪ್ರಸನ್ನನಾಗ್ತಾನೆ. ನಮಗೆ ದೇವರು ಪ್ರಸನ್ನನಾದರೆ ಮೋಕ್ಷ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಪ್ರಸನ್ನನಾಗಬೇಕು ಅಂತಂದರೆ ನಾವು ಜ್ಞಾನಿ ಆಗಬೇಕು. ತಂದೆ ತಾಯಿಗಳು ಮಗನನ್ನು ಮನೆಯಲ್ಲಿ ಎಷ್ಟು ದಿವಸ ಇಟ್ಕೋತಾರೆ? ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಎಲ್ಲ ಕಲಿಯೋದಾದ್ಮೇಲೆ ಯಾವಾಗ ನೌಕರಿಯೋ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವನು ಗಳಿಸ್ಲಿಲ್ಲ ಮಾಡಲಿಲ್ಲ ಮನೆಯಲ್ಲೇ ಕೂತಿದ್ದ ಅಂದರೆ ಏನು ಮಾಡ್ತಾರೆ? ಅವನು ಬೈದು ಕಳಿಸ್ತಾರೆ ಇಲ್ಲ. ಅಂದರೆ ಅವನಲ್ಲಿ ಏನಾದರೂ ಒಂದು ಕ್ವಾಲಿಟಿ ಬರಬೇಕು, ಏನಾದರೂ ಎಕ್ಸ್ಟ್ರಾ ಬರಬೇಕು, ಅವನಲ್ಲಿ ಒಂದು ಏನೋ ಅಧಿಕಾರ ಬರಬೇಕು. ಬಂದಾಗ ಅವನನ್ನು ಪ್ರೀತಿಸ್ತಾರೆ. ಹಾಗೇ ಇಲ್ಲ ಅಂದರೆ ಪ್ರೀತಿಸುವುದಿಲ್ಲ ಅಂತಿಲ್ಲ. ಏನಾದರೂ ಕಾರ್ಯೋನ್ಮುಖನಾಗಲಿ ಅವನು,
ಯಾವುದಾದ್ರೂ ಕೆಲಸದಲ್ಲಿ ತೊಡಗಲಿ, ಅವನು ಜೀವನ ಮುಂದೆ ಸಾಗಿಸ್ಲಿ ಅಂತ ಅಭಿಪ್ರಾಯ ಇರ್ತದೋ ಇಲ್ಲೋ. ಹಾಗೆ ದೇವರು ನಮ್ಮನ್ನು ಪ್ರೀತಿಸೋದಿಲ್ಲ ಅಂತಿಲ್ಲ. ನಿಜವಾಗಿಯೂ ಯಾವಾಗಲೂ ಸದಾಕಾಲ ಸಾರ್ವಭೌಮಿಕವಾಗಿ ಎಲ್ಲ ಕಾಲದಲ್ಲಿಯೂ ಪ್ರೀತಿ ಮಾಡುವವನು ಭಗವಂತ ಮಾತ್ರ. ನಮಗೆ ಯಾವ ಹೆಂಡತಿ ಮಕ್ಕಳು, ಅಯ್ಯೋ ಈ ಜನ್ಮಕ್ಕೆ ಒಬ್ಬ ಹೆಂಡತಿ, ಮುಂದಿನ ಜನ್ಮಕ್ಕೆ ಒಬ್ಬ ಹೆಂಡತಿ ಮಕ್ಕಳು, ಯಾರು ಏನಾಗ್ತಾರೋ ನಮಗೆ ಗೊತ್ತಿಲ್ಲ. ಅವ್ರು ಎಷ್ಟು ದಿವಸ ಪ್ರೀತಿ ಮಾಡ್ತಿರ್ತಾರೋ ಗೊತ್ತಿಲ್ಲ. ಯಾವ ನಿಮಿತ್ತಕ್ಕಾಗಿ ಪ್ರೀತಿ ಮಾಡ್ತಿರ್ತಾರೋ ಅದು ಗೊತ್ತಿರೋದಿಲ್ಲ ನಮಗೆ. ಆ ನಿಮಿತ್ತಗಳು ಇಲ್ಲ ಅಂದರೆ ಅದು ಪ್ರೀತಿ ಇರೋದಿಲ್ಲ. ಆದರೆ ದೇವರು ಯಾವ ನಿಮಿತ್ತ ಇಲ್ಲದೇನೋ ಅವಿಜ್ಞಾತ ಸಖನಾಗಿ ಸದಾಕಾಲಕ್ಕೆ ನಮ್ಮನ್ನು ಪ್ರೀತಿ ಮಾಡುವವನು ಭಗವಂತ ಮಾತ್ರ. ಆದರೆ ಹೆಚ್ಚು ಪರಮಾತ್ಮ ನಮಗೆ ಪ್ರೀತಿ ಮಾಡಿ ಮೋಕ್ಷ ಕೊಡುವುದಾದರೆ ದೇವರು ಹೇಳಿದ್ದಾನೆ, ಜ್ಞಾನಿ ಪ್ರಿಯತಮೋತಮೆ. ನನಗೆ ಜ್ಞಾನಿಯಾದವನು ಯಾರಿದ್ದಾನಲ್ಲ ಅವನಲ್ಲಿ ಕ್ವಾಲಿಟಿ ಇರಬೇಕೇನು, ಜ್ಞಾನ. ಆ ಕ್ವಾಲಿಫಿಕೇಶನ್ ನಾವು ನೋಡ್ತೀವಲ್ಲ, ನೀನು ಏನು ಓದಿಪ್ಪ, ಏನೂ ಓದಿಲ್ಲ, ₹1,00,000 ಪಗಾರ ಕೊಡ್ತಾರೆ ನಿಮಗೆ. ಏನೂ ಓದಿಲ್ಲ ಅಂತ ಯಾರೋ ಒಬ್ಬ ₹1,00,000 ಪಗಾರ ಕೊಡ್ತಾನಂದ್ರೆ ಹುಚ್ಚಿದಾನಂತ ಅರ್ಥ. ಕೊಡಂಗನೇ ಇಲ್ಲ. ಓದಿದವರಿಗೆ ಪಾಪ ಕಷ್ಟಪಟ್ಟವರಿಗೆ ಪಗಾರ ಸಿಗುವುದಿಲ್ಲ, ಅಷ್ಟು ನೌಕರಿದ್ದು. ಅಂಥ ಪರಿಸ್ಥಿತಿ ಒಳಗೆ ದೇವರು ನಮಗೆ ಯಾಕೆ ಮೋಕ್ಷ ಕೊಡಬೇಕು? ಮೋಕ್ಷ ಕೊಡಬೇಕು ಅಂತ ಆದರೆ ನಾವು ಜ್ಞಾನವನ್ನು ಸಂಪಾದಿಸಲಿಕ್ಕೇ ಬೇಕು. ಹಾಗಾಗಿ ಆತ್ಮನಿವೇದನ ಇದು ಬಹಳ ಮಹತ್ವದ್ದು. ದೇವರ ಜ್ಞಾನವನ್ನು ಮಾಡಿಕೊಂಡಾಗಲೇ ದೇವರು ಏನಿದ್ದಾನಂತ ಗೊತ್ತಾಗ್ತದೆ, ದೇವರು ನಮಗೆ ಮಾಡಿದ ಉಪಕಾರ ಏನು ಅಂತ ಗೊತ್ತಾಗ್ತದೆ, ದೇವರು ಎಷ್ಟು ಅದ್ಭುತನಾದ ವ್ಯಕ್ತಿ ಇದ್ದಾನಂತ ಗೊತ್ತಾಗ್ತದೆ, ದೇವರ ಮಹತ್ವ ಗೊತ್ತಾಗ್ತದೆ. ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ, ಅಷ್ಟು ಮಹತ್ತರವಾದ ಪ್ರಯೋಜನದಿಂದ ನಾವು ಸಮರ್ಪಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇದು ಆತ್ಮನಿವೇದನ. ಇಷ್ಟು ರತ್ನಗರ್ಭಿತವಾದಂತಹ ತತ್ವಗಳನ್ನು ಪ್ರಹ್ಲಾದರಾಜ ಆ ಹಿರಣ್ಯಕಶಿಪು ದೃಷ್ಟಾಂತವನ್ನು ಅಂದರೆ ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಶ್ರವಣಂ ಕೀರ್ತನಂ ವಿಷ್ಣೋ ಇನ್ನು ಹೇಳೋದು ಭಾಳ ಇದೆ, ಮುಂದೆ ಹೋಗಬೇಕು, ಸಮಯನೂ ಆಗ್ತಾ ಇದೆ, ಸಮಯ ಆಗಿ ಹೋಗ್ಬಿಡೋದು ಈಗ ನೋಡಿ ನಾನು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋ ಭಕ್ತಿಶ್ಚಿನ್ನವಲಕ್ಷಣ ಕ್ರಿಯತೆ ಭಗವತ್ತದ್ಯ ತನ್ಮೇ ಅಧೀತಮುತ್ತಮಂ. ಇದರ ಬಗ್ಗೆ ಬಹಳ ಚಿಂತನೆ ಮಾಡಿದ್ದೇನಪ್ಪ ನಾನು. ಸರಳ ಬರುವುದಿಲ್ಲ ಯಾವುದು, ಬಹಳ ಕಷ್ಟಪಡಬೇಕಾಗ್ತದೆ. ಒಂದು ಅಡಿಗೆ ಮಾಡಬೇಕು ಅಂತಂದರೆ ಚಟ್ನಿ ಪಲ್ಯ ಕೋಸಂಬರಿನೇ ಇರಲಿ, ಯಾಕೆ ಇದೇ ಮೇಲೆ ಮೇಲೆ ದೃಷ್ಟಾಂತ ಕೊಡ್ತೀನಿ ಅಂದರೆ ದಿವಸ ನೀವು ಅನುಭವಿಸ್ತಿರ್ತೀರಿ ಅಂತ. ಯಾವುದು ಅನುಭವಕ್ಕೆ ವೇದ್ಯವಾದ ಪದಾರ್ಥಗಳಿವೆ ಅದನ್ನು ದೃಷ್ಟಾಂತ ಕೊಟ್ಟರೆ ಹೆಚ್ಚು ಗೊತ್ತಾಗ್ತದೆ. ಮಾಡೋದು ಇಷ್ಟೇ ಮಾಡೋದಿದ್ರು ದೊಡ್ಡ 1000 ಮಂದಿ ಅಡಿಗೆ ಮಾಡೋದಾದ್ರೂ ನಮಗೆ 3-4 ತಾಸೇ ಹಿಡಿತದೆ. 3-40 ಮಂದಿ 30-40 ಮಂದಿಗೆ ಮಾಡಿದ್ರು ಅಷ್ಟೇ ಹೊತ್ತು ಹಿಡಿತು. ಯಾಕೆ ಅಂದರೆ ಅದಕ್ಕೆ ಸಮಯ ಬೇಕೇ ಅಷ್ಟು. ಆವಾಗ ಒಲಿ ದೊಡ್ಡದಿರ್ತದೆ, ಪಾತ್ರೆ ದೊಡ್ಡದಿರ್ತದೆ. ಈ ಒಲಿ ಸಣ್ಣದಿರುತ್ತೆ, ಪಾತ್ರೆ ಸಣ್ಣದಿರ್ತದೆ. ಒಲಿ ಪಾತ್ರೆಗಳು ಸಣ್ಣದಿಟ್ಟಿವೆ ಅಂತ 5 ನಿಮಿಷದಾಗ ಆಗ್ತದೇನ್ರಿಪ್ಪ? ಆಗೋದಿಲ್ಲ. ಒಲಿ ಭಾಳ ದೊಡ್ಡ ಇಟ್ಟಿವೆ ಅಂತ ಹೇಳಿ ಸಣ್ಣ ಪಾತ್ರೆ ಇಟ್ಟರು ಲಘು ಆಗೋದಿಲ್ಲ. ಅದಕ್ಕೆ ಸಮಯ ಏನು ಬೇಕಲ್ಲ ಅಷ್ಟು ಆಗಲಿಕ್ಕೆ ಬೇಕು ಸಮಯ. ಹಾಗಾಗಿ ಇಷ್ಟೆಲ್ಲ ನಾನು ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ, ಇದನ್ನು ನೀನು ಸಂಪಾದನೆ ಮಾಡು, ಆಸುರ ಭಾವವನ್ನು ಬಿಡು. ಆಸುರಂ ಗ್ರಹಿತೋ ಬಾಲ ಮಮ್ ಅನಾಧೃತ್ಯಧರ ಮತೆ. ಇಷ್ಟು ಹೇಳಿದರೆ ಕೆಂಡಮಂಡನಾಗಿದ್ದಾನೆ. ಸಿಟ್ಟು ಭಯಂಕರ ಆಪಾದ ಮಸ್ತಕವಾಗಿ ಸಿಟ್ಟಿಗೆ ಬಂದು ಹಿರಣ್ಯಕಶಿಪು ಬೈದಿದ್ದಾನೆ. ಗುರುಪುತ್ರ ವಜಂ ಏದಂ ಋಷಾ. ಸಿಟ್ಟಿಗೆ ಬಂದು ಕಣ್ಣು ಕೆಂಪು ಮಾಡಿ ಗುರುಗಳನ್ನು ಕರೆದಿದ್ದಾನೆ. ಗುರುಗಳನ್ನು ಕರೆದರೆ ಅವರು ನಿರ್ಣಯ ಮಾಡಿಕೊಂಡೇ ಬಿಟ್ಟಿದ್ರು. ಬ್ರಹ್ಮಬಂಧು ಕಿಮೇತತ್ ವಿಪಕ್ಷಂ ಕ್ಷಪಯಾಸತ ಆಸರಂ ಗ್ರಾಹಿತೋ ಬಾಲ. ಯಾವುದನ್ನು ಕಲಿಸು ಅಂತ ಹೇಳಿದ್ದೆ ಅದನ್ನು ಕಲಿಸಿಲ್ಲ, ವಿರುದ್ಧವಾದ ತತ್ವಗಳನ್ನು ಉಪದೇಶ ಮಾಡಿದ್ದಿ ಅಂತ ಹೇಳಿ ಸಿಟ್ಟಿಗೆ ಬಂದರೆ ಅವ್ರ ಕೈ ಮುಗಿದು ಬಿಟ್ಟರು ಗುರುಗಳು, ಚಂಡಾಮರ್ಕರು. ಸ್ವಾಮಿ ನಾವು ಏನೂ ಯಾವುದನ್ನು ಕಲಿಸಿಲ್ಲ, ಕಳೆದ ಬಾರಿನೂ ನಾನು ಹೇಳಬೇಕು ಅಂದ್ಕೊಂಡ್ವಿ, ಅಷ್ಟರೊಳಗೆ ಹೋದ್ರಿ ನೀವು. ಈ ಬಾರಿನೂ ಹೇಳ್ತಾ ಇದ್ದೇವೆ, ಕಳೆದ ಬಾರಿನೂ ಹೇಳಿದ್ವಿ, ಎರಡೂ ಕೂಡಿಸಿ ಹೇಳ್ತೀವಿ, ನಾವು ಇದು ಯಾವುದನ್ನು ಕಲಿಸಿಲ್ಲ. ನಮತ್ ಪ್ರಣೀತಂ ನ ಪರಮತ್ ಪ್ರಣೀತಂ ಸುತೋವದಶ್ಯೇವ ಇದೇಂದ್ರ ಶತ್ರು. ನೀನು ಇಂದ್ರನಿಗೆ ಶತ್ರು. ಇಂದ್ರನ ಸಿಂಹಾಸನವನ್ನು ಅಳ್ಳಾಸಿದ್ದಂತಹ ವ್ಯಕ್ತಿ ನೀನು. ಇಡೀ ಲೋಕಾಲೋಕ ಪರ್ವತಗಳನ್ನು 14 ಲೋಕಗಳನ್ನು ಗೆದ್ದ ಮಹಾ ಸಾಮರ್ಥ್ಯ ಇದ್ದ ಹಿರಣ್ಯಕಶಿಪು ನಿನ್ನ ಮಗನಿಗೆ ನಿನ್ನ ವಿರುದ್ಧವಾಗಿ ಏನಾದರೂ ಹೇಳಿಕೊಡ್ತೀವಂತ ಅನ್ನೋ ಧೈರ್ಯ ನಮಗಿದೆಯಾ? ಇಲ್ಲ. ಅಂದಮೇಲೆ ನಾವು ಇದನ್ನು ಹೇಳಿಕೊಟ್ಟಿವಂತ ನೀಂಗೆ ಅನ್ಕೊಂಡಿದ್ದೆ. ಮತ್ತೆ ಹೇಗೆ ಬಂತಿದೆಲ್ಲ? ನೈಸರ್ಗಿಕೀಯಂ ಭಗವತಶ್ಚ ರಾಜನ್ ನೈಸರ್ಗಿಕೀಯಂ ಮತಿರಸ್ಯ ರಾಜನ್. ಸ್ವಾಭಾವಿಕವಾದ ಬುದ್ಧಿ ಇದೆಲ್ಲ, ಯಾರೇ ಹೇಳಿಕೊಟ್ಟಿದ್ದಕ್ಕೆ ಬರುವಂತಹ ಬುದ್ಧಿ ಅಲ್ಲ, ಅವನು ಜನ್ಮಜಾತವಾದ ಬುದ್ಧಿ ಇದೆಯಪ್ಪ. ಮನ್ಯುಂ ಕಾಮದಾಸ್ಮ ಮಾನ್ಯ. ಹಾಗಾಗಿ ಸಿಟ್ಟಿಗೆ ಬಂದು ನಮ್ಮ ಮೇಲೆ ಸಿಟ್ಟಿಗೆ ಬರಬೇಡ್ರಿ, ಅವನನ್ನು ಏನು ಮಾಡಬೇಕು ವಿಚಾರ ಮಾಡ್ರಿ. ಯಾಕೆ ಹೀಗಾಯಿತು ನನಗೆ ಗೊತ್ತಿಲ್ಲ. ಅವನ ಬುದ್ಧಿ ನೈಸರ್ಗಿಕವಾದದ್ದು, ದೇವರಲ್ಲಿ ಜನ್ಮಜಾತವಾದ ಭಕ್ತಿ ಅವನಿಗೆ ಇದೆ. ಹಾಗಾಗಿ ನಮ್ಮದೇನೂ ತಪ್ಪಿದಿರಲಿಲ್ಲ ಅಂತ ತಾವು ಕಡಿಗಾದರು, ತಾವು ಬಾಜು ಆದರು. ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನಿಗೆ ಏನಾಗ್ತದೆ ಅಂತಲೂ ನಾಳಿನ ದಿವಸ ಕೇಳೋಣ. ಶ್ರೀಕೃಷ್ಣ.